Class 8 second chapter Microorganism Friend and Foe ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕೆಲವೊಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ, ಇಂಟ್ರೊಡಕ್ಷನನ್ನು. ಆ ಇಂಟ್ರೊಡಕ್ಷನನ್ನು ನೋಡಿಕೊಳ್ಳು. We have seen several kinds of plants and animals. However, there are other living organisms around us which we normally cannot see. These are called microorganisms or microbes. ನಾವು ನಮ್ಮ ಸುತ್ತಮುತ್ತ ಕೆಲವೊಂದು ಆರ್ಗ್ಯಾನಿಸಮನ್ನು ನೋಡ್ತೀವಿ. ಎನಿಮಲ್ಸ್ ಆಗಿರ್ಬೋದು, ಪ್ಲ್ಯಾಂಟ್ಸ್ ಆಗಿರ್ಬೋದು. ನಮ್ಮ ಕಣ್ಣಿಂದ ಅವರನ್ನು ನಾವು ನೋಡ್ಬೋದು, ನಾರ್ಮಲಿ ನೋಡ್ಬೋದು. ಆದರೆ ಕೆಲವೊಂದು ಆರ್ಗ್ಯಾನಿಸಮ್ ಇರುತ್ತೆ, ಅದು ನಮ್ಮ ಹೇಗೆ ಎನಿಮಲ್ಸನ್ನು ನೋಡ್ತೀವೋ ಅದೇ ರೀತಿ ಆರ್ಗ್ಯಾನಿಸಮನ್ನು ನೋಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಆರ್ಗ್ಯಾನಿಸಮನ್ನು ನಾವು ಯಾವ್ದು ನಮ್ಮ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ವ, ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಮೈಕ್ರೋಬ್ಸ್, ಅದೇ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, you might have observed that during the rainy season, moist bread gets spoilt and its surface gets covered with greyish white patches. Observe these patches through a magnifying glass. You will see tiny black rounded structures. Do you know what these structures are and where do you this come from? ಈಗ ಬ್ರೆಡ್ ಎಲ್ಲ ಇದ್ದರೆ ಒಂದು 2-3 ಡೇಸ್ ಆದರೆ ಅಥವಾ ರೈನಿ ಸೀಸನಲ್ಲಿ ಇಟ್ಟರೆ ಅದರ ಮೇಲೆ ನಾವು ಗ್ರೇಯಿಶ್ ಇರುವಂತಹ ಪ್ಯಾಚಸನ್ನು ಕಾಡ್ತೇವೆ. ನಾವು ಅದಕ್ಕೆ ಫಂಗಸ್ ಅಂತ ಹೇಳಿ ಕೂಡ ಕರಿತೇವೆ. ಯಾಕೆ ಆ ರೀತಿ ಪ್ಯಾಚಸ್ ಬರುತ್ತೆ, ಏನದು ಅಂತ ಹೇಳಿ ನಾವು ಈ ಲೆಸನಲ್ಲಿ ಕಲಿಯುತ್ತೇವೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ ಕೆಲವೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ನೀರಿನ ಅಂಶ ಇರುವಂತಹ ಮಣ್ಣನ್ನು ನೀವು ಬೀಕರಲ್ಲಿ ತಗೊಂಡು ಮಾಯ್ಸ್ಟ್ ಸಾಯಿಲ್ ಫ್ರಮ್ ದ ಫೀಲ್ಡ್ ಅದಕ್ಕೆ ಬೀಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಸಾಯಿಲ್ ಪಾರ್ಟಿಕಲ್ ಏನು ಸೆಟಲ್ ಆಗುತ್ತಾ, ಏನು ಮಣ್ಣಿನ ಪಾರ್ಟಿಕಲ್ ಏನಿರುತ್ತೋ ಅದು ಸೆಟಲ್ ಆದಮೇಲೆ ಅಬ್ಸರ್ವ್ ಡ್ರಾಪ್ ಆಫ್ ವಾಟರ್ ಫ್ರಮ್ ದ ಬೀಕರ್ ಅಂಡರ್ ಎ ಮೈಕ್ರೋಸ್ಕೋಪ್. ಈ ಡ್ರಾಪ್ ಆಫ್ ವಾಟರನ್ನು ತಗೊಂಡು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಬೇಕು, ಆಗ ನಿಮಗೆ ಏನು ಕಾಣುತ್ತೆ ಅಂತ ಕೊಟ್ಟಿದ್ದಾರೆ ಈ ಆ್ಯಕ್ಟಿವಿಟಿ. ಸೆಕೆಂಡ್ ಆ್ಯಕ್ಟಿವಿಟಿ, ಟೇಕ್ ಎ ಫ್ಯೂ ಡ್ರಾಪ್ಸ್ ಆಫ್ ದಿ ವಾಟರ್ ಫ್ರಮ್ ಎ ಪಾಂಡ್, ಸ್ಪ್ರೆಡ್ ಆನ್ ಎ ಗ್ಲಾಸ್ ಸ್ಲೈಡ್ ಆ್ಯಂಡ್ ಅಬ್ಸರ್ವ್ ಥ್ರೂ ಮೈಕ್ರೋಸ್ಕೋಪ್. Do you find tiny organism moving around? ಸೊ ಏನು ಕಾಣುತ್ತೆ ನಿಮಗೆ ಈ ರೀತಿಯಾಗಿ ಪಾಂಡ್ ವಾಟರನ್ನು ತಗೊಂಡು ಅದನ್ನು ಮೈಕ್ರೋಸ್ಕೋಪಿಕಲ್ಲಿ ನೋಡಿದಾಗ ಅಂತ ಹೇಳಿದರೆ, ನಾನು ಒಂದು ಇಮೇಜನ್ನು ಕೂಡ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಯಾವಾಗ ನೀವು ಪಾಂಡ್ ವಾಟರ್ ಅಂದರೆ ಕೆರೆ ನೀರನ್ನು ತಗೊಂಡು ಸ್ವಲ್ಪ ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಿಮಗೆ ಈ ರೀತಿಯಾದ ಸ್ಟ್ರಕ್ಚರ್ ಅದರಲ್ಲಿ ಕಾಣುತ್ತೆ. ನಿಮ್ಮ ಸ್ಕೂಲಲ್ಲಿ ಮೈಕ್ರೋಸ್ಕೋಪ್ ಇದ್ದರೆ ನೀವು ಅದರಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ವಿಡಿಯೋಲಿ ನಮಗೆ ಕೆಲವೊಂದು ಸ್ಟ್ರಕ್ಚರ್ ಕಾಣ್ತದೆ. ಯಾವಾಗ ನಾವು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಪಾಂಡ್ ವಾಟರನ್ನು, ಅದೇ ಸ್ಟ್ರಕ್ಚರ್ ನಮಗೆ ನಾರ್ಮಲ್ ಐಯಲ್ಲಿ ನೋಡಿದಾಗ ಕಾಣೋದಿಲ್ಲ. ಆದ್ದರಿಂದ ಮೈಕ್ರೋಸ್ಕೋಪಲ್ಲಿ ನಮಗೆ ಆ ಸ್ಟ್ರಕ್ಚರ್ ಕಾಣೋದ್ರಿಂದ ಆ ಜೀವಿಗಳನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರಿತೇವೆ. ಬಿಕಾಸ್ ವಿ ಕ್ಯಾನ್ ಸಿ ಓನ್ಲಿ ಥ್ರೂ ಮೈಕ್ರೋಸ್ಕೋಪ್, ದಟ್ಸ್ ವೈ ವಿ ಆರ್ ಕಾಲಿಂಗ್ ದಟ್ ಆಸ್ ಮೈಕ್ರೋ ಆರ್ಗ್ಯಾನಿಸಮ್. ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಕ್ಲಾಸಿಫೈಡ್ ಇಂಟು 4 ಮೇಜರ್ ಗ್ರೂಪ್. ದೀಸ್ ಗ್ರೂಪ್ಸ್ ಆರ್ ಬ್ಯಾಕ್ಟೀರಿಯಾ, ಫಂಗೈ, ಪ್ರೊಟೋಜೋವಾ ಆ್ಯಂಡ್ ಸಮ್ ಆಲ್ಗೆ. ಬ್ಯಾಕ್ಟೀರಿಯಾ, ಫಂಗೈ, ಪ್ರೊಟೋಜೋವಾ, ಆಲ್ಗೆ ಇದು ಮೈಕ್ರೋ ಆರ್ಗ್ಯಾನಿಮ್ಸು 4 ಮೇಜರ್ ಕ್ಯಾಟಗರಿ. ದೆನ್ ನೆಕ್ಸ್ಟ್ ವೈರಸ್ ಬರುತ್ತೆ. ವೈರಸ್ ಕೂಡ ಮೈಕ್ರೋ ಆರ್ಗ್ಯಾನಿಸಮ್, ಬಟ್ ಅದನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ. ಬಿಕಾಸ್ ದೇ ರೀಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಸೆಲ್ಸ್ ಆಫ್ ಎ ಹೋಸ್ಟ್ ಆರ್ಗ್ಯಾನಿಸಮ್. ನಮ್ಮ ಯಾವುದೇ ಪ್ಲ್ಯಾಂಟ್ ಇರ್ಬೋದು ಅಥವಾ ಎನಿಮಲ್ ಇರ್ಬೋದು ಅಥವಾ ಯಾವುದೇ ಬ್ಯಾಕ್ಟೀರಿಯಾ ಇರ್ಬೋದು, ಅದರ ಸೆಲ್ಲೊಳಗೆ ಎಂಟರ್ ಆದಾಗ, ಬಾಡಿಯೊಳಗೆ ಎಂಟರ್ ಆದಾಗ ಆಮೇಲೆ ಇದು ರೀಪ್ರೊಡ್ಯೂಸ್ ಆಗುವಂಥದ್ದು. ಸೊ ದಟ್ಸ್ ವೈ ವೈರಸನ್ನು ಬೇರೆ ಕಡೆಗಳಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಯಾವುದೇ ಸೆಲ್ ಇರಲ್ಲ. ಇಫ್ ಯು ಕನ್ಸಿಡರ್ ಬ್ಯಾಕ್ಟೀರಿಯಾ, ಫಂಗೈ, ಪ್ರೊಟೋಜೋವಾ, ಆಲ್ಗೆ, ಅದೆಲ್ಲ ಮಲ್ಟಿಸೆಲ್ಯುಲರ್ ಆರ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿರುತ್ತೆ. ಬಟ್ ವೈರಸ್ ಡಸಂಟ್ ಹ್ಯಾವಿಂಗ್ ಎನಿ ಸೆಲ್. ದೆನ್ ಕಾಮನ್ ailments like cold, influenza and most coughs are caused by virus. ಸೊ ವೈರಸ್ಸಿಂದ ನಮಗೆ ಯೂಶ್ವಲಿ ಆಗುವಂಥ ಸಮ್ ಡಿಸೀಸಸ್, ಕೋಲ್ಡ್ ಆಗಿರ್ಬೋದು, ಫ್ಲೂ ಆಗಿರ್ಬೋದು, ಕಫ್, ಅದೆಲ್ಲ ಆಗುವಂಥದ್ದು ವೈರಸ್ಸಿಂದ. ನಾವು ವೈರಲ್ ಇನ್ಫೆಕ್ಷನ್ ಆ ಥರ ಹೇಳ್ತೇವಲ್ವ, ವೈರಲ್ ಫ್ಲೂ ಅಂತ. ದೆನ್ ಪೋಲಿಯೋ ಆಗಿರ್ಬೋದು, ಚಿಕನ್ ಪಾಕ್ಸ್, ಇದು ಕೂಡ ವೈರಸ್ಸಿಂದ ಬರುವಂಥದ್ದು. ದೆನ್ ಡಿಸೀಸಸ್ ಲೈಕ್ dysentery and malaria are caused by protozoa, where typhoid and tuberculosis
tuberculosis and the TB that is caused by bacteria. So this is the structure of bacteria. ಬ್ಯಾಕ್ಟೀರಿಯಾ ಹೇಗೆಲ್ಲ ಇರುತ್ತೆ ಅಂತ ಬೇರೆ ಬೇರೆ ಬ್ಯಾಕ್ಟೀರಿಯಾ ಬೇರೆ ರೀತಿ ಇರುತ್ತೆ. ಸೊ ಇದು ಬ್ಯಾಕ್ಟೀರಿಯಾ ಸ್ಟ್ರಕ್ಚರ್. ದೆನ್ ದಿಸ್ ಈಸ್ algae. This algae structure, ಅದರಲ್ಲಿ ಫಸ್ಟ್ ಒನ್ ಕ್ಲಾಮಿಡೋಮೋನಾಸ್, ಸೆಕೆಂಡ್ ಒನ್ ಸ್ಪೈರೋಗೈರಾ. ಬಿಕಾಸ್ ಸ್ಪೈರಲ್ ಥರ ಇದೆ, ಅದಕ್ಕೆ ಸ್ಪೈರೋಗೈರಾ ಅಂತ ನೇಮ್ ಬಂದಿದೆ. ನೆಕ್ಸ್ಟ್ ದಿಸ್ ಈಸ್ ಪ್ರೊಟೋಜೋವಾ, ಅಮೀಬಾ ಆ್ಯಂಡ್ ಪ್ಯಾರಾಮಿಸಿಯಮ್. ದೆನ್ ದಿಸ್ ಈಸ್ ಫಂಗೈ. ನಾವು ಬ್ರೆಡ್ಡಲ್ಲೆಲ್ಲ ನೋಡ್ತೇವೆ, ಫಂಗೈ ಅಂತ ಕರೀತೇವೆ. ಸೊ ದೆನ್ ದಿಸ್ ಈಸ್ ವೈರಸ್, ಸ್ಟ್ರಕ್ಚರ್ ಆಫ್ ವೈರಸ್. ಸೊ ದೆರ್ ಆರ್ ಸಮ್ ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್, ಅಂದರೆ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮಿಂದ ನಮಗೆ ಯೂಸ್ ಇದೆ. ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ ಹ್ಯಾವ್ ಬೀನ್ ಯೂಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಸಿನ್ಸ್ ಏಜಸ್. ಅಂದರೆ ತುಂಬ ಟೈಮಿಂದ ಆಲ್ಕೋಹಾಲ್ ಪ್ರಿಪ್ರೇಷನಲ್ಲಿ ಕೂಡ ಮೈಕ್ರೋ ಆರ್ಗ್ಯಾನಿಸಮನ್ನು ಯೂಸ್ ಮಾಡ್ತಾ ಇದ್ದಾರೆ. ದೇರ್ ಆರ್ ಆಲ್ಸೋ ಯೂಸ್ಡ್ ಇನ್ ಕ್ಲೀನಿಂಗ್ of an environment. For example, the organic wastes are broken down into harmless and usable substance by bacteria. ಈಗೇನು ಮಾಡ್ತೇವೆ, ನಮ್ಮ ವೇಸ್ಟೆಲ್ಲ ಇದ್ದರೆ, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ವೇಸ್ಟ್ ಇದ್ದರೆ ಒಂದು ಗುಂಡಿ ಮಾಡಿ ಪಿಟ್ಸ್ ಮಾಡಿ ಅದಕ್ಕೆ ಹಾಕಿದರೆ ಏನಾಗುತ್ತೆ, ಮುಚ್ಚಿದರೆ ಸ್ವಲ್ಪ ಟೈಮ್ ಆದಮೇಲೆ ಅದು ಮ್ಯಾನ್ಯೂರಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಕೂಡ ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ ಒಂದು ಯೂಸ್. ಸೊ ಅದನ್ನು ಮ್ಯಾನ್ಯೂರಾಗಿ ಕನ್ವರ್ಟ್ ಮಾಡುವುದು ಯಾವುದು ಅಂದರೆ ಆ ಮಣ್ಣಿನಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್. ಸೊ ದಿಸ್ ಈಸ್ ದ ಯೂಸ್, ಒನ್ ಆಫ್ ದ ಯೂಸ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಅದು ಎನ್ವೈರನ್ಮೆಂಟನ್ನು ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾವು ಏನೆಲ್ಲ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ವೇಸ್ಟ್ ಏನಿರ್ತದೆ ಅದನ್ನು ಬಿಸಾಡಿದರೆ ಅದನ್ನು ಯೂಸ್ಫುಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಎನ್ವೈರನ್ಮೆಂಟ್ ಕೂಡ ಕ್ಲೀನ್ ಆಗುತ್ತೆ. ಆಮೇಲೆ ಕೆಲವೊಂದು ಬ್ಯಾಕ್ಟೀರಿಯಾ ಮೆಡಿಸಿನ್ ಪ್ರಿಪರೇಷನಲ್ಲಿ ಕೂಡ ಯೂಸ್ ಮಾಡ್ತವೆ. ಆ್ಯಂಡ್ ಇನ್ ಅಗ್ರಿಕಲ್ಚರ್ ದೇ ಆರ್ ಯೂಸ್ ಟು ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ ಬೈ ಫಿಕ್ಸಿಂಗ್ ನೈಟ್ರೋಜನ್. ಈ ಮಣ್ಣಿನಲ್ಲಿ ಗಿಡಗಳ ಬೇರಲ್ಲೆಲ್ಲ ನೈಟ್ರೋಜನ್ ಇರುತ್ತೆ. ಸೊ ಅದನ್ನು ಕೂಡ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅದನ್ನು ನಮ್ಮ ಎನ್ವೈರ್ಮೆಂಟ್ ಇರುವಂತಹ ನೈಟ್ರೋಜನ್ ಆಗಿರ್ಬೋದು ಅದನ್ನೆಲ್ಲ ಹಿಡ್ಕೊಳ್ಳಿಕ್ಕೆ ಈ ಬ್ಯಾಕ್ಟೀರಿಯಾ ಹೆಲ್ಪ್ ಆಗುತ್ತೆ. ಈ ಹಿಡ್ಕೊಳ್ಳೋದ್ರಿಂದ ನಮ್ಮ ಸಾಯಿಲ್ ಫರ್ಟಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಮೇಕಿಂಗ್ ಆಫ್ ಕರ್ಡ್ ಆ್ಯಂಡ್ ಬ್ರೆಡ್. ಏನು ಮಾಡ್ತಾರೆ ಕರ್ಡಲ್ಲಿ ಬ್ರೆಡ್ಡಲ್ಲಿ ಅಂದರೆ, ಕರ್ಡ್ ಕಂಟೈನ್ಸ್ ಸೆವೆರಲ್ ಮೈಕ್ರೋ ಆರ್ಗ್ಯಾನಿಸಮ್. ಆಫ್ ದೀಸ್ ದ ಬ್ಯಾಕ್ಟೀರಿಯಂ ಲ್ಯಾಕ್ಟೋಬ್ಯಾಸಿಲಸ್ ಪ್ರಮೋಟ್ಸ್ ದ ಫಾರ್ಮೇಷನ್ ಆಫ್ ಕರ್ಡ್ಸ್. ಸೊ ಕರ್ಡ್ ಫಾರ್ಮೇಷನ್ಗೆ ಹೆಲ್ಪ್ ಆಗುವಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್. It multiplies in the milk and convert it into curd. Bacteria are also involved in the making of cheese, pickles and many other food items. So cheese ಆಗಿರ್ಬೋದು, ದೆನ್ ಕರ್ಡ್ ಪ್ರಿಪರೇಷನಲ್ಲಿ, ಕೇಕ್ ಪ್ರಿಪರೇಷನಲ್ಲಿ, ಬ್ರೆಡ್, ಇದೆಲ್ಲ ಪ್ರಿಪರೇಷನಲ್ಲಿ ಬ್ಯಾಕ್ಟೀರಿಯಾ ಯೂಸ್ ಆಗುತ್ತೆ. ಸೊ ಮಿಲ್ಕಲ್ಲಿ ಏನಾಗುತ್ತೆ, ಮಿಲ್ಕಲ್ಲಿರೋ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಇದೇನು ಮಾಡುತ್ತೆ, ಆ ಮಿಲ್ಕನ್ನು ಕರ್ಡಾಗಿ ಕನ್ವರ್ಟ್ ಮಾಡುವಂಥದ್ದು. ಆ್ಯನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಫ್ ರವಾ ಇಡ್ಲೀಸ್ ಆ್ಯಂಡ್ ಬಟುರಸ್ ಈಸ್ ಕರ್ಡ್. ಕ್ಯಾನ್ ಯು ಗೆಸ್ ವೈ? ಈಗ ನಾವು ಏನು ರವಾ ದೋಸೆ ಮಾಡಿರ್ಬೋದು ಅಥವಾ ಬಟೂರ ಮಾಡಿದ್ದೀವಿ, ಅದಕ್ಕೆ ಕರ್ಡನ್ನು ಹಾಕಿರ್ತೀವಿ. ಬಿಕಾಸ್ ಕರ್ಡ್ ಹಾಕಿದಾಗ ಅದು ಸ್ಮೂತ್ ಆಗುತ್ತೆ ಅಲ್ವಾ, ಬಿಕಾಸ್ ನಾವು ಕರ್ಡನ್ನು ಹಾಕಿರ್ತೀವಿ. ಕರ್ಡಲ್ಲಿ ಆಲ್ರೆಡಿ ಮೈಕ್ರೋ ಆರ್ಗ್ಯಾನಿಸಮ್ ಏನಾಗಿರುತ್ತೆ, ಡೆವಲಪ್ ಆಗಿರುತ್ತೆ, ಪ್ರೊಡ್ಯೂಸ್ ಆಗಿರುತ್ತೆ. ಆದ್ದರಿಂದ ಏನಾಗುತ್ತೆ, ನಮಗೆ ಫರ್ಮೆಂಟೇಷನ್ಗೆ ಹೆಲ್ಪ್ ಆಗುತ್ತೆ. ರೈಸ್ ಇಡ್ಲಿ ಫರ್ಮೆಂಟೇಷನ್ ಆಗಿರ್ಬೋದು, ದೋಸೆ ಬ್ಯಾಟರ್ ಫರ್ಮೆಂಟೇಷನ್ ಮಾಡಲಿಕ್ಕೆ ಈ ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ ಇದೆಲ್ಲ ಹೆಲ್ಪ್ ಆಗುತ್ತೆ. Yeast reproduces rapidly and produces carbon dioxide during respiration. ಸೊ ನಾವು ಇದಕ್ಕೆ ಇಡ್ಲಿ ಬ್ಯಾಟರ್ ಎಲ್ಲ ಮಾಡಿದರೆ ಅದಕ್ಕೆ ಈಸ್ಟ್ ಹಾಕ್ತೇವೆ. ಸೊ ನೆಕ್ಸ್ಟ್ ನಾವು ನೋಡಿದಾಗ ಏನಾಗಿರುತ್ತೆ, ಬ್ಯಾಟರ್ ಜಾಸ್ತಿ ಆಗಿರುತ್ತೆ. ಬಿಕಾಸ್ ಏನಾಗುತ್ತೆ, ಅಲ್ಲಿ ಈಸ್ಟಿಂದಾಗಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಬಬಲ್ಸ್ ಆಫ್ ದ ಗ್ಯಾಸ್ ಫಿಲ್ ದ ಡೋ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್. ನೆಕ್ಸ್ಟ್ ಏನು ನೋಡಿದಾಗ ನಾವು
ಡೋ ವಾಲ್ಯೂಮ್ ಇಂಕ್ರೀಸ್ ಆಗಿರುತ್ತಲ್ವ, ಬಿಕಾಸ್ ಅಲ್ಲಿ ಏನಾಗಿರುತ್ತೆ, ಈಸ್ಟ್ ಕಾರ್ಬನ್ ಡೈಆಕ್ಸೈಡ್ನ ರಿಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ವಾಲ್ಯೂಮ್ ಇಂಕ್ರೀಸ್ ಆಗುತ್ತೆ. ದಿಸ್ ಈಸ್ ದ ಬೇಸಿಸ್ ಆಫ್ ದ ಯೂಸ್ ಆಫ್ ಈಸ್ಟ್ ಇನ್ ದ ಬೇಕಿಂಗ್ ಇಂಡಸ್ಟ್ರಿ ಫಾರ್ ಮೇಕಿಂಗ್ ಬ್ರೆಡ್ಸ್, ಪೇಸ್ಟ್ರೀಸ್ ಆ್ಯಂಡ್ ಕೇಕ್ಸ್. ಸೊ ಇದರಿಂದಾಗಿ ಈ ಇಂಡಸ್ಟ್ರಿಯಲ್ಲೆಲ್ಲ ಈಸ್ಟನ್ನು ಯೂಸ್ ಮಾಡ್ತಾರೆ. ಕೇಕ್ ಪ್ರಿಪ್ರೇಷನ್ಗಾಗಿರ್ಬೋದು, ಬ್ರೆಡ್ ಪ್ರಿಪ್ರೇಷನ್ಗಾಗಿರ್ಬೋದು, ಪೇಸ್ಟ್ರಿ ಪ್ರಿಪ್ರೇಷನ್ಗೆ ಆಗಿರ್ಬೋದು. ಸೊ ಇದೆಲ್ಲ ಫುಡ್ಡಲ್ಲಿ ಬಂತು. ದೆನ್ ಕಮರ್ಷಿಯಲ್ ಯೂಸ್ ಆಫ್ ಮೈಕ್ರೋಆರ್ಗ್ಯಾನಿಸಮ್. Microorganisms are used for large-scale production of alcohol, wine, acetic acid, vinegar. Yeast is used for commercial production of alcohol and wine. For this purpose, yeast is grown on natural sugars present in grains like barley, wheat, rice, crushed fruit juice, etc. ಸೊ ಫಸ್ಟ್ ನಾವು ಫುಡ್ ಹೇಗೆ ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ ಈಸ್ಟಲ್ಲಿ. ಈಗ ಕಮರ್ಷಿಯಲ್ ಅಂದರೆ ಆಲ್ಕೋಹಾಲ್ ಇಂಡಸ್ಟ್ರಿಯಲ್ಲೆಲ್ಲ ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡಿರುವಾಗ ವೈನ್, ವಿನೆಗರ್ ಪ್ರಿಪ್ರೇಷನ್ ಮಾಡಿದಾಗ ಕೂಡ ಈಸ್ಟನ್ನು ಯೂಸ್ ಮಾಡ್ತಾರೆ. ಸೊ ಈಸ್ಟ್ ಈಸ್ ಯೂಸ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ವೈನ್. ಕಮರ್ಷಿಯಲ್ ಪ್ರೊಡಕ್ಷನಲ್ಲಿ ಆಲ್ಕೋಹಾಲ್ ಪ್ರಿಪ್ರೇಷನ್ ಆಗಿರ್ಬೋದು, ವೈನ್ ಪ್ರಿಪ್ರೇಷನ್ಗೆ ಆಗಿರ್ಬೋದು ಈಸ್ಟನ್ನು ಯೂಸ್ ಮಾಡ್ತಾರೆ. ಸೊ ಇದರಿಂದಾಗಿ ಏನು ಮಾಡ್ತಾರೆ, ಈಸ್ಟನ್ನು ಈಗ ಬಾರ್ಲಿಯಲ್ಲಿ ಆಗಿರ್ಬೋದು, ಬಾರ್ಲಿ, ವೀಟ್, ರೈಸ್, ಫ್ರೂಟ್ಸಲ್ಲೆಲ್ಲ ಏನಾಗುತ್ತೆ, ಈಸ್ಟ್ ಗ್ರೋನ್ ಆಗುತ್ತೆ. ಅದರಿಂದಾಗಿ ಈಸ್ಟನ್ನು ತೆಗಿತಾರೆ. ಫಾರ್ ದಿಸ್ ಪರ್ಪಸ್ ಈಸ್ಟ್ ಈಸ್ ಗ್ರೋನ್ ಆನ್ ನ್ಯಾಚುರಲ್ ಶುಗರ್ ಪ್ರೆಸೆಂಟ್ ಇನ್ ಗ್ರೈನ್ಸ್ ಲೈಕ್ ಬಾರ್ಲಿ, ವೀಟ್, ರೈಸ್, ಕ್ರಶ್ಡ್ ಫ್ರೂಟ್ಸ್ ಜ್ಯೂಸ್ ಎಕ್ಸೆಟ್ರಾ. ಈ ರೈಸ್, ಬಾರ್ಲಿ ಇದರಲ್ಲಿರುವಂತಹ ಶುಗರ್ ಕಂಟೆಂಟನ್ನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಅದನ್ನು ಸ್ಮೆಲ್ ಮಾಡಿದಾಗ ಕೂಡ ನಮಗೆ ಯಾವ ರೀತಿ ಸ್ಮೆಲ್ ಬರುತ್ತೆ ಅಂದರೆ ಆಲ್ಕೋಹಾಲ್ ಸ್ಮೆಲ್ ಬರುತ್ತೆ. ಯಾಕಂದರೆ ಇಲ್ಲಿ ಏನು ಮಾಡಿರ್ತಾರೆ, ಅಲ್ಲಿ ಅದರಲ್ಲಿರುವಂಥ ಶುಗರ್ ಕಂಟೆಂಟನ್ನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಅದರ ಸ್ಮೆಲ್ ಸಿಮಿಲರ್ ಟು ಆಲ್ಕೋಹಾಲ್ ಆಗಿರುತ್ತೆ. ದಿಸ್ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇನ್ ಟು ಆಲ್ಕೋಹಾಲ್ ಈಸ್ ನೋನ್ ಆ್ಯಸ್ ಫರ್ಮೆಂಟೇಷನ್. ಸೊ ನಾವು ಯಾವ ಶುಗರನ್ನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡೋ ಪ್ರೊಸೆಸನ್ನು ಫರ್ಮೆಂಟೇಷನ್ ಅಂತ ಹೇಳಿ ಕರಿತೇವೆ. ಲೂಯಿಸ್ ಪ್ಯಾಸ್ಚರ್ ಡಿಸ್ಕವರ್ಡ್ ಫರ್ಮೆಂಟೇಷನ್ ಇನ್ 1857. ಅಂದರೆ ಈ ಫರ್ಮೆಂಟೇಷನ್ ಅನ್ನೋ ಈ ಪ್ರೊಸೆಸನ್ನು ಡಿಸ್ಕವರ್ ಮಾಡಿದವರು ಲೂಯಿಸ್ ಪ್ಯಾಸ್ಚರ್ ಇನ್ 1857. ಸೊ ನೆಕ್ಸ್ಟ್ ಕಮರ್ಷಿಯಲ್ ಆಯಿತು. ದೆನ್ ವಾಟ್ ಈಸ್ ದ ಮೆಡಿಕಲ್ ಯೂಸ್ ಆಫ್ ಮೈಕ್ರೋಆರ್ಗ್ಯಾನಿಸಮ್. ವೆನ್ಎವರ್ ಯು ಫಾಲ್ ಇಲ್, ದ ಡಾಕ್ಟರ್ ಮೇ ಗಿವ್ ಯು ಸಮ್ ಆಂಟಿಬಯೋಟಿಕ್ಸ್, ಟ್ಯಾಬ್ಲೆಟ್ಸ್, capsules or injection such as of penicillin. The source of these medicines is microorganism. These medicines kill or stop the growth of the disease-causing microorganism. Such medicines are called antibiotics. ಅಂದರೆ ಈಗ ನಮಗೆ ಹುಷಾರಿಲ್ಲ ಅಂತಂದರೆ ಏನು ಮಾಡ್ತಾರೆ, ಡಾಕ್ಟರ್ ನಮಗೆ ಟ್ಯಾಬ್ಲೆಟ್ ಕೊಡ್ತಾರೆ, ಅದು ಕ್ಯಾಪ್ಸೂಲ್ ಅಥವಾ ಇಂಜೆಕ್ಷನನ್ನು ಕೊಡ್ತಾರೆ. ಯಾವ ರೀತಿ ಪೆನ್ಸುಲಿನ್, ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಪೆನ್ಸುಲಿನ್ ಏನು ಮಾಡುತ್ತೆ ಅಂದರೆ, ಇದನ್ನು ಯಾವುದರಿಂದ ಮಾಡಿರ್ತಾರೆ ಅಂದರೆ ನಥಿಂಗ್ ಬಟ್ ದೇ ಆರ್ ಪ್ರಿಪೇರ್ಡ್ ಬಿಕಾಸ್ ಆಫ್ ಮೈಕ್ರೋಆರ್ಗನಿಸಮ್ಸ್. ಮೈಕ್ರೋಆರ್ಗನಿಸಮ್ ಅಂದರೆ ಅದನ್ನು ಪ್ರಿಪೇರ್ ಮಾಡಿರ್ತಾರೆ. ದೀಸ್ ಮೆಡಿಸಿನ್ಸ್ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗನಿಸಮ್. ಏನು ಮಾಡಿರುತ್ತೆ, ಈ ಮೆಡಿಸಿನ್ಸ್ ಯಾವುದೇ ನಮ್ಮ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗ್ಯಾನಿಸಮ್ ಇದೆಯಲ್ವ ಅದನ್ನು ಕಿಲ್ ಮಾಡುತ್ತೆ, ಅಥವಾ ಅದು ಗ್ರೋತ್ ಆಗದಾಗೆ ಅದನ್ನು ಸ್ಟಾಪ್ ಮಾಡುತ್ತೆ. ಸೊ ಅದಕ್ಕಾಗಿ ಈ ಮೆಡಿಸಿನ್ಗೆ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿ ಕರೀತಾರೆ. These days, a number of antibiotics are being produced from bacteria and fungi. ಸೊ ಈಗಿನ ಡೇಸಲ್ಲಿ ತುಂಬ ಆ್ಯಂಟಿಬಯೋಟಿಕ್ಸನ್ನು ಬ್ಯಾಕ್ಟೀರಿಯಾ ಮತ್ತು ಫಂಗೈಯಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಟೆಪ್ಟೊಮೈಸಿನ್ ಆಗಿರ್ಬೋದು, ಟೆಟ್ರಾಸೈಕ್ಲಿನ್ ಆಗಿರ್ಬೋದು, ದೆನ್ ಎರಿಥ್ರೊಮೈಸಿನ್ ಆರ್ ಸಮ್ ಆಫ್ ದ ಕಾಮನ್ಲಿ ನೋನ್ ಆ್ಯಂಟಿಬಯೋಟಿಕ್ಸ್. ನಮಗೆ ಹೆಚ್ಚಾಗಿ ನಾವು ಯೂಸ್ ಮಾಡುವಂಥ ಬಯೋಟಿಕ್ಸ್ ಇದೆಲ್ಲ ಕಾಮನ್ಲಿ ಯೂಸ್ ಮಾಡುವಂಥ ಆ್ಯಂಟಿಬಯೋಟಿಕ್ಸ್. ಸ್ಟೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಆ್ಯಂಡ್ ಎರಿಥ್ರೊಮೈಸಿನ್. ಸೊ ಪೆನ್ಸಿಲಿನ್ ಇದನ್ನು ಕಂಡುಹಿಡಿದವರು ಯಾರು ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. So Alexander Fleming was working on a culture of disease-causing bacteria. Suddenly he found the spores of the little green mold is one of his culture plates. He observed that the presence of mold prevented the growth of bacteria. In fact, it is killed many of the bacteria. From this, the mold penicillin was prepared. So
ಅಬ್ಸರ್ವ್ ಮಾಡಿರ್ತಾರೆ. ಅಂದರೆ ಈ ಮೌಲ್ಡ್ ಏನು ಮಾಡಿರ್ತದೆ, ಆ ಬ್ಯಾಕ್ಟೀರಿಯಾ ಹೆಚ್ಚಾಗೋದನ್ನು ಪ್ರಿವೆಂಟ್ ಮಾಡಿರ್ತದೆ. ಸೊ ಈ ಐಡಿಯಾದ ಮೇಲೆ ಅವರು ಈ ಪೆನ್ಸುಲಿನ್ ಅನ್ನು ಕಂಡುಹಿಡ್ತಾರೆ. ಸೊ ಪೆನ್ಸುಲಿನ್ ಈ ಬ್ಯಾಕ್ಟೀರಿಯಾವನ್ನು ಕಿಲ್ ಮಾಡಲಿಕ್ಕೋಸ್ಕರ ಈ ಪೆನ್ಸುಲಿನನ್ನು ಕಂಡುಹಿಡ್ತಾರೆ. ಸೊ ನಾನು ಏನೆಲ್ಲ ಆ್ಯಂಟಿಬಯೋಟಿಕ್ಸ್ ಹೇಳಿದೆ, ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಆ್ಯಂಡ್ ಎರಿಥ್ರೊಮೈಸಿನ್ ಆರ್ ಸಮ್ ಆಫ್ ದ ಕಾಮನ್ ಯೂಸ್ ಆ್ಯಂಟಿಬಯೋಟಿಕ್ಸ್. ಅದನ್ನು ಯಾವುದರಿಂದ ಪ್ರಿಪೇರ್ ಮಾಡಿರ್ತಾರೆ ಅಂದರೆ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಿಂದ ಪ್ರಿಪೇರ್ ಮಾಡಿರುವಂಥದ್ದು. ದ ಆ್ಯಂಟಿಬಯೋಟಿಕ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೋವಿಂಗ್ ಸ್ಪೆಸಿಫಿಕ್ ಮೈಕ್ರೋಆರ್ಗ್ಯಾನಿಸಮ್ ಆ್ಯಂಡ್ ಯೂಸ್ ಟು ಕ್ಯೂರ್ ಎ ವೆರೈಟಿ ಆಫ್ ಡಿಸೀಸ್. ಸೊ ಕೆಲವೊಂದು ಡಿಸೀಸನ್ನು ಡಿಸೀಸಿಂದ ಪ್ರಿವೆಂಟ್ ಮಾಡಲಿಕ್ಕೆ, ಡಿಸೀಸನ್ನು ಕಿಲ್ ಮಾಡಲಿಕ್ಕೋಸ್ಕರ ಈ ಮೈಕ್ರೋ ಆರ್ಗ್ಯಾನಿಸಮನ್ನು ಯೂಸ್ ಮಾಡ್ತೀವಿ. ಸೊ ನಮಗೆ ಅದು ಕೆಲವೊಂದು ಯೂಸ್ ಕೂಡ ಇದೆ, ಅದೇ ರೀತಿಯಲ್ಲಿ ಹಾರ್ಮ್ಫುಲ್ ಕೂಡ ಇದೆ. ಡಿಸೀಸನ್ನು ಕೂಡ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ಕ್ರಿಯೇಟ್ ಮಾಡ್ತದೆ. ಡಿಸೀಸಿಂದ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ನಾವು ಮೈಕ್ರೋ ಆರ್ಗ್ಯಾನಿಸಮನ್ನು ಯೂಸ್ ಮಾಡ್ಕೊಳ್ತೇವೆ. ಆಂಟಿಬಯೋಟಿಕ್ಸ್ ಆರ್ ಇವನ್ ಮಿಕ್ಸ್ ವಿತ್ ದ ಫೀಡ್ ಆಫ್ ಲೈಫ್ ಸ್ಟಾಕ್ ಆ್ಯಂಡ್ ಪೊಲ್ಟ್ರಿ ಟು ಚೆಕ್ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಇನ್ ಅನಿಮಲ್ಸ್. ದೇ ಆರ್ ಆಲ್ಸೋ ಯೂಸ್ ಟು ಕಂಟ್ರೋಲ್ ಮೆನಿ ಪ್ಲಾಂಟ್ ಡಿಸೀಸಸ್. ಅಂದರೆ ಕೆಲವೊಂದು ಅನಿಮಲ್ಸ್ಗೆ ಏನೆಲ್ಲ ಫೀಡ್ ಮಾಡ್ತೇವೆ, ಫುಡ್ ಆಗಿರ್ಬೋದು, ಅದರಲ್ಲಿ ಕೂಡ ಈ ಆ್ಯಂಟಿಬಯೋಟಿಕ್ಸನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಯಾಕಂದರೆ ಕೆಲವೊಂದು ಪ್ಲ್ಯಾಂಟ್ ಡಿಸೀಸ್ ಆಗಿರ್ಬೋದು, ಅನಿಮಲ್ ಡಿಸೀಸ್ ಆಗಿರ್ಬೋದು, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ. ಸೊ ಆ್ಯಂಟಿಬಯೋಟಿಕ್ಸ್ ಇದ್ದರೆ ನಾವು ಡಿಸೀಸ್ ಪ್ರಿವೆಂಟ್ ಆಗಿರ್ಬೋದು ಅಂತ ನಮಗೆ ಇಷ್ಟ ಬಂದಾಗ ಆ್ಯಂಟಿಬಯೋಟಿಕ್ಸ್ ತಗೊಳ್ಳುವ ಹಾಗಿಲ್ಲ. ನೋ, ದೇ ಶುಡ್ ಬಿ ಟೇಕನ್ ಓನ್ಲಿ ಆನ್ ದ ಅಡ್ವೈಸರ್ ಆಫ್ ಕ್ವಾಲಿಫೈಡ್ ಡಾಕ್ಟರ್. ಸೊ ಡಾಕ್ಟರ್ ಅಡ್ವೈಸ್ ಇದ್ದರೆ ಮಾತ್ರ ಅದನ್ನು ತೊಗೊಳ್ಬೇಕು. ಆ್ಯಂಡ್ ಅದಕ್ಕೆ ಇಷ್ಟೇ ಡೋಸ್ ತೊಗೊಳ್ಬೇಕು ಅಂತ ಇರುತ್ತೆ. ರಾಂಗ್ ಡೋಸನ್ನು ತೊಗೊಳ್ಬಾರ್ದು. ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿ ಎಷ್ಟು ಬೇಕು ಅಷ್ಟೇ ತೊಗೊಳ್ಬೇಕು. ಸೊ ಆ್ಯಂಟಿಬಯೋಟಿಕ್ ಜಾಸ್ತಿ ತೊಗೊಂಡ್ರೂ ಕೂಡ ಅದು ನಿಮ್ಮ ಬಾಡಿಯಲ್ಲಿರುವ ಕೆಲವು ಬೇಕಾದಂತಹ ಬ್ಯಾಕ್ಟೀರಿಯಾಗಳಿರುತ್ತೆ, ಅದನ್ನು ಕೂಡ ನಾಶ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕನ್ಸಲ್ಟೇಷನ್ ಮಾಡಿ ಎಷ್ಟು ತೊಗೊಳ್ಬೇಕು, ಎಷ್ಟು ಡೋಸ್ ತೊಗೊಳ್ಬೇಕು ಅಂತ ಎಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ತೊಗೋಬೇಕು. ನೆಕ್ಸ್ಟ್ ವ್ಯಾಕ್ಸಿನ್. ಸೊ ವ್ಯಾಕ್ಸಿನ್ ಎಲ್ಲರಿಗೂ ಗೊತ್ತಿರುವಂಥದ್ದು. ನಾವು ಕೊರೋನಾ ಟೈಮಲ್ಲಿ ವ್ಯಾಕ್ಸಿನೇಷನನ್ನು ತೊಗೊಂಡಿತ್ತು. ವೆನ್ ಡಿಸೀಸ್ ಕ್ಯಾರಿಂಗ್ ಮೈಕ್ರೋಬ್ಸ್ ಎಂಟರ್ ಅವರ್ ಬಾಡಿ, ದ ಬಾಡಿ ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್. ಏನಾಗುತ್ತೆ, ಈ ಡಿಸೀಸ್ ಕಾಸಿ ಮೈಕ್ರೋಬ್ಸ್ ಏನಿದೆ, ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿನ ಎಂಟರ್ ಆದಾಗ ನಮ್ಮ ಬಾಡಿ ಏನು ಮಾಡುತ್ತೆ, ಆ್ಯಂಟಿಬಾಡೀಸನ್ನು ಪ್ರಿವೆಂಟ್ ಮಾಡುತ್ತೆ ಟು ಫೈಟ್ ವಿತ್ ದ ಇನ್ವೇಡರ್. ಅಂದರೆ ನಮ್ಮ ಬಾಡಿಗೆ ಏನು ಬಂದಿದೆ ಮೈಕ್ರೋ ಆರ್ಗ್ಯಾನಿಸಮ್ ಡಿಸೀಸ್ ಕಾಸ್ ಮಾಡಲಿಕ್ಕೆ, ಆ ಡಿಸೀಸ್ ಕಾಸ್ ಮಾಡೋ ಮೈಕ್ರೋ ಆರ್ಗ್ಯಾನಿಸಮನ್ನು ಫೈಟ್ ಮಾಡಲಿಕ್ಕೋಸ್ಕರ ಆ್ಯಂಟಿಬಾಡೀಸನ್ನು ಕ್ರಿಯೇಟ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ದ ಬಾಡಿ ಆಲ್ಸೋ ರಿಮೆಂಬರ್ ಹೌ ಟು ಫೈಟ್ ದ ಮೈಕ್ರೋಬ್ಸ್ ಇಫ್ ಎಂಟರ್ ಅಗೇನ್. ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ ಇನ್ನೊಮ್ಮೆ ಬಾಡಿಯೊಳಗೆ ಎಂಟರ್ ಆದರೆ ಅದರೊಟ್ಟಿಗೆ ಹೇಗೆ ಫೈಟ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಬಾಡಿ ಆಲ್ರೆಡಿ ನೆನಪಿಟ್ಕೊಂಡಿರುತ್ತೆ. If dead or weakened microbes are introduced in a healthy body, the body fight and kills the invading bacteria by producing suitable antibodies. ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿಗೆ ಬಂದರೆ ಈ ಆ್ಯಂಟಿಬಾಡೀಸ್ ಏನು ಮಾಡುತ್ತೆ, ಫೈಟ್ ಮಾಡಿ ಅದನ್ನು ಕಿಲ್ ಮಾಡುತ್ತೆ. ನಮ್ಮ ಬಾಡಿಯೊಳಗೆ ಬಂದಿರುವಂತಹ ಬ್ಯಾಕ್ಟೀರಿಯಾವನ್ನು ಹೇಗೆ ಕಿಲ್ ಮಾಡುತ್ತೆ ಅಂದರೆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ. The antibodies remain in the body and we are protected from disease causing microorganisms. ಬೇಕು ಆ್ಯಂಟಿಬಾಡೀಸ್ ಅಂದರೆ ಏನು ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಇದೆಯೋ ಅದರಿಂದ ಪ್ರೊಟೆಕ್ಟ್ ಆಗಲಿಕ್ಕೆ ನಮಗೆ ಈ ಆ್ಯಂಟಿಬಾಡೀಸ್ ನಮ್ಮ ಬಾಡಿಯಲ್ಲಿ ಇರಬೇಕಾಗತ್ತೆ. ದಿಸ್ ಇಸ್ ಹೌ ವ್ಯಾಕ್ಸಿನ್ ವರ್ಕ್ಸ್. ನಾವು ವ್ಯಾಕ್ಸಿನ್ ತೊಗೊಂಡಿದ್ವಿ. ಯಾಕೆ ವ್ಯಾಕ್ಸಿನ್ ತೊಗೊಂಡಿದ್ದೇವೆ ಅಂದರೆ ವ್ಯಾಕ್ಸಿನ್ ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯಾವುದಾದ್ರು ವೈರಸ್ಸು ಈ ಬ್ಯಾಕ್ಟೀರಿಯಾದ ಏನಾದರೂ ಡಿಸೀಸ್ ಆಗುತ್ತೆ ಅಂತ ಇದ್ದರೆ ಆ್ಯಂಟಿಬಾಡೀಸ್ ಆ ವೈರಸ್ ವಿರುದ್ಧ ಅಥವಾ ಬ್ಯಾಕ್ಟೀರಿಯಾ ವಿರುದ್ಧ ಫೈಟ್ ಮಾಡುತ್ತೆ. This is how vaccine works. Several diseases including cholera, tuberculosis, smallpox, hepatitis can be prevented by vaccination. ಸೊ ಇದೆಲ್ಲ ಬರಬಾರ್ದು ಅಂತ ಹೇಳಿ ಈಗ ಚಿಕ್ಕ ಮಕ್ಕಳಿಗೆ ಚಿಕ್ಕದಿರಬೇಕಾದ್ರೆ ಕೆಲವೊಂದು ಇಂಜೆಕ್ಷನನ್ನು ಕೊಡ್ತಾರೆ. ಸ್ಮಾಲ್ ಪಾಕ್ಸ್ ಆಗಿರ್ಬೋದು ಅಥವಾ ಪೋಲಿಯೋಗೆ ರಿಲೇಟೆಡ್ ಕೆಲವೊಂದು ಪೋಲಿಯೋ ಡ್ರಾಪನ್ನು ಕೊಡುವಂಥದ್ದಾಗಿರ್ಬೋದು. ಬಿಕಾಸ್ ಇದೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಆ್ಯಂಟಿಬಾಡೀಸನ್ನು ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಕೊಡುವಂತಹ ವ್ಯಾಕ್ಸಿನೇಷನ್ಸ್. Edward Jenner discovered the vaccine for smallpox in 1798.
ಈ ಕ್ವಶನನ್ನು ಕೇಳೋ ಚಾನ್ಸಸ್ ಇರುತ್ತೆ. ಟಿ ಟಿ ಆಗಿರ್ಬೋದು, ಅಥವಾ ಯಾವುದೇ ಸ್ಟೇಟ್ ಟಿ ಟಿಗೆ ಆಗಿರ್ಬೋದು, ಅಥವಾ ಸೆಂಟ್ರಲ್ ಟೆಟ್ಗೆ ಆಗಿರ್ಬೋದು, GPS ಟೆಟ್ಗೆ ಆಗಿರ್ಬೋದು, ಅಥವಾ ಯಾವುದೇ ಎಕ್ಸಾಮಲ್ಲಿ ಆಗಿರ್ಬೋದು. ಹೂ ಡಿಸ್ಕವರ್ಡ್ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್ ಅಂತ ಕೇಳಿದರೆ ಎಡ್ವರ್ಡ್ ಜೆನ್ನರ್. ಆ್ಯಂಡ್ ಹೂ ಡಿಸ್ಕವರ್ಡ್ ಫರ್ಮೆಂಟೇಷನ್? ಲೂಯಿಸ್ ಪ್ಯಾಸ್ಚರ್. In your childhood, you must have been given injection to protect yourself against several diseases. ನಾನು ಅದು ಹಾಗೆ ಹೇಳಿರುವ ಹಾಗೆ ಸ್ಮಾಲ್ ಪಾಕ್ಸ್ ಬರ್ತಾ ಹಾಗೆ ಆ್ಯಂಡ್ ಪೋಲಿಯೋ ಆಗದೇ ಇರುವ ಹಾಗೆ ಕೆಲವೊಂದು ವ್ಯಾಕ್ಸಿನೇಷನ್ ಎಲ್ಲ ಚಿಕ್ಕದಿರಬೇಕಾದ್ರೆ ನಮಗೆ ಕೊಟ್ಟಿರ್ತಾರೆ. It is essential to protect all children against these diseases. Necessarily, vaccines are available in the nearby hospitals. You might have been seen the advertisements on TV, newspaper regarding protection of children against polio under the Pulse Polio program. ಸೊ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಇರುವಾಗ ಟಿ ವಿಯಲ್ಲಿ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟನ್ನು ಹಾಕ್ತಾರೆ, ಎಲ್ಲರೂ ಹೋಗಿ ತಗೊಳ್ಳಿ ಅಂತ. 5 years ಬಿಲೋ ಇರೋ ಮಕ್ಕಳು ಪೋಲಿಯೋ ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ಸೊ ಇದು ನಮ್ಮ ಎಸೆನ್ಷಿಯಲ್ ಆಗಿದೆ ಎಲ್ಲ ಮಕ್ಕಳಿಗೆ ಈ ಡಿಸೀಸಿಂದ ಪ್ರಿವೆಂಟ್ ಆಗಲಿಕ್ಕೆ. ಸೊ ಪೋಲಿಯೋ ಡ್ರಾಪ್ಸ್ ಗಿವನ್ ಟು ಚಿಲ್ಡ್ರನ್ ಆರ್ ಆ್ಯಕ್ಚುಲಿ ವ್ಯಾಕ್ಸಿನೇಷನ್. ಈ ಪೋಲಿಯೋ ಡ್ರಾಪ್ ಏನು ಕೊಡ್ತೀವಿ ಅದು ಕೂಡ ಒಂದು ವ್ಯಾಕ್ಸಿನೇಷನ್. ನಾನು ಆಗಲೇ ಹೇಳಿರುವಂತೆ ಮಣ್ಣಲ್ಲಿ ಬೇರೆಯಲ್ಲಿ ಕೂಡ ಬ್ಯಾಕ್ಟೀರಿಯಾ ಇರುತ್ತೆ, ರೈಜೋಬಿಯಮ್ ಆರ್ ಬ್ರೆಡಿ ರೈಜೋಬಿಯಮ್ ಅಂತ ಹೇಳಿ ಕರಿತೇವೆ. ಇದೇನು ಮಾಡುತ್ತೆ, ಎನ್ವೈರ್ಮೆಂಟಲ್ಲಿರುವ ನೈಟ್ರೋಜನನ್ನು ಅಬ್ಸಾರ್ಬ್ ಮಾಡಿ ಹೀರ್ಕೊಂಡು ಸಾಯಿಲ್ ಫರ್ಟಿಲಿಟಿಗೆ ಹೆಲ್ಪ್ ಆಗುತ್ತೆ, ಮಣ್ಣಿನ ಫಲವತ್ತತೆ ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ಸ್ ವೈ ವಿ ಆರ್ ಕಾಲಿಂಗ್ ದಟ್ ಆಸ್ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್. ಸೊ ಇಲ್ಲಿ ಒಂದು ನೈಟ್ರೋಜನ್ ಫಿಕ್ಸ್ ಬ್ಯಾಕ್ಟೀರಿಯಾ ಬಗ್ಗೆ ಇಮೇಜನ್ನು ಕೊಟ್ಟಿದ್ದಾರೆ, ಸೈನೋಬ್ಯಾಕ್ಟೀರಿಯಾ. ನೆಕ್ಸ್ಟ್, ಕ್ಲೀನಿಂಗ್ ದ ಎನ್ವೈರನ್ಮೆಂಟ್. ಸೊ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್ ಹೇಗೆ ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ. ಏನು ಮಾಡುತ್ತೆ, ಈ ವೇಸ್ಟನ್ನೆಲ್ಲ ನಾವೊಂದು ಗುಂಡಿಗೆ ಹಾಕಿದಾಗ ಮಣ್ಣಲ್ಲಿರುವಂತಹ ಸಾಯಿಲಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ದಟ್ ಇಂಟು ಯೂಸ್ಫುಲ್ ಪ್ರಾಡಕ್ಟ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಈಸ್ ದ ಹೆಲ್ಪ್ ಇನ್ ದ ಕ್ಲೀನಿಂಗ್ ದ ಎನ್ವೈರನ್ಮೆಂಟ್. ದೆನ್ ವಾಟ್ ಈಸ್ ದ ಹಾರ್ಮ್ಫುಲ್ ಎಫೆಕ್ಟ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ, microorganisms are harmful in many ways. Some of the microorganisms cause diseases in human beings, plants and animals. So microorganism ಹೇಗೆ ಯೂಸ್ ಇದೆಯೋ ಅದೇ ರೀತಿ ಹಾರ್ಮ್ ಕೂಡ ಇದೆ. ದಟ್ಸ್ ವೈ ದ ಟಾಪಿಕ್ ನೇಮ್ ಮೈಕ್ರೋಆರ್ಗನಿಸಮ್ ಫ್ರೆಂಡ್ ಆ್ಯಂಡ್ ಫೋ ಅಂತ ಇದೆ. ಸೊ ಯೂಸ್ ಹೇಗಿದೆಯೋ ಅದೇ ರೀತಿ ಹಾರ್ಮ್ ಕೂಡ ಇದೆ. Some of the microorganisms cause diseases in human beings, plants and animals. ಕೆಲವೊಂದು ಮೈಕ್ರೋಆರ್ಗ್ಯಾನಿಸಮ್ ಪ್ಲ್ಯಾಂಟ್ಸಲ್ಲಿ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ಅಥವಾ ಹ್ಯೂಮನ್ ಬೀಯಿಂಗಲ್ಲಾಗಿರ್ಬೋದು ರೋಗವನ್ನು ಡಿಸೀಸನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಸೊ ಡಿಸೀಸ್ ಕಾಸ್ ಮಾಡೋ ಮೈಕ್ರೋ ಆರ್ಗ್ಯಾನಿಸಮನ್ನು ನಾವೇನು ಕರಿತೇವೆ ಅಂದರೆ ಪ್ಯಾಥೋಜನ್ಸ್ ಅಂತೇಳಿ ಕರಿತೇವೆ. ಸೊ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಕಾಲ್ಡ್ ಆ್ಯಸ್ ಪ್ಯಾಥೋಜನ್ಸ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಿಗೆ ಅಥವಾ ಮಲ್ಟಿಪಲ್ ಚಾಯ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಪ್ಯಾಥೋಜನ್ಸ್. ಸಮ್ ಮೈಕ್ರೋ ಆರ್ಗ್ಯಾನಿಸಮ್ ಸ್ಪಾಯಿಲ್ ಫುಡ್, clothing and leather. Let us study more about their harmful activities here. ಈಗ ಮಳೆಗಾಲದಲ್ಲಿ ಆಗಿರ್ಬೋದು, ಯಾವುದೇ ಟೈಮಲ್ಲಿ ಡ್ರೆಸ್ ಸರಿಯಾಗಿ ಡ್ರೈ ಆಗೋದಿದ್ದರೆ ನಾವು ನೋಡ್ಬೋದು ಫಂಗಸಲ್ಲಿ ಡ್ರೆಸ್ಸಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಮೈಕ್ರೋ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಆಗುವಂಥದ್ದು. ಅದು ಕೂಡ ನಮ್ಮ ಡ್ರೆಸ್ಸನ್ನು ಸ್ಪಾಯ್ಲ್ ಮಾಡುತ್ತೆ. ಆ್ಯಂಡ್ ಬ್ರೆಡ್ಡಲ್ಲಿ ಆಗಿರ್ಬೋದೆಲ್ಲ ಸ್ವಲ್ಪ ಟೈಮ್ ಇಟ್ಟರೆ ಅದರಲ್ಲಿ ಫಂಗಸ್ ಬರುತ್ತೆ. ಅದೆಲ್ಲ ಏನು ಹೇಳೋ ಹಾರ್ಮ್ಫುಲ್ ಎಫೆಕ್ಟ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. Disease causing microorganism. So disease causing microorganism are called as pathogens. Pathogens enter our body through the air we breathe. ಸೊ ನಾವೇನು ಗಾಳಿ ಬ್ರೀತ್ ಮಾಡ್ತೀವೋ ಅದರಿಂದಾಗಿ ಪ್ಯಾಥೋಜನ್ಸ್ ಏನಾಗುತ್ತೆ, ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಆ್ಯಂಡ್ ವಾಟರಿಂದ ಆಗಿರ್ಬೋದು, ನಾವೇನು ಫುಡ್ ತಿಂತೀವೋ ಅದರಿಂದ, ಗಾಳಿಯಲ್ಲಾಗಿರ್ಬೋದು, ನೀರಿಂದಾಗಿರ್ಬೋದು, ಫುಡ್ ಇದರ ಥ್ರೂ ಇಟ್ ಎಂಟರ್ಸ್ ಟು ಅವರ್ ಬಾಡಿ, ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. They can also get transmitted by direct contact with the infected person or carried by animals. ಸೊ ಯಾರಿಗಾದರೂ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅವರಿಂದ ಕೂಡ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ಬರೋ ಚಾನ್ಸಸ್ ಇದೆ. ಕೆಲವೊಂದು ಸ್ಮಾಲ್ ಪಾಕ್ಸ್ ಎಲ್ಲ ಆದಾಗ ಆ ಪರ್ಸನ್ ಜೊತೆ ಯಾರು ಕಾಂಟ್ಯಾಕ್ಟ್ ಇರ್ತಾರೋ ಅವರಿಗೆ ಕೂಡ ಏನಾಗುತ್ತೆ, ಸ್ಮಾಲ್ ಪಾಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರು ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಇನ್ಫೆಕ್ಟೆಡ್ ಪರ್ಸನ್ ಜೊತೆ. ಸೊ ಗಾಳಿಯಲ್ಲಾಗಿರ್ಬೋದು, ನೀರಲ್ಲಾಗಿರ್ಬೋದು, ಫುಡ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಇನ್ಫೆಕ್ಟೆಡ್ ಪರ್ಸನ್, ಈ ಥ್ರೂ
ಇದರಿಂದಾಗಿ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ ಪ್ಯಾಥೋಜನ್ಸ್ ನಮ್ಮ ಬಾಡಿಯನ್ನು ಎಂಟರ್ ಆಗುತ್ತೆ. Microbial diseases that spread from an infected person to healthy person through air, water, food or physical contact are called communicable diseases. ಅಂದರೆ ಕನ್ನಡದಲ್ಲಿ ಹೇಳುವುದು ಸಾಂಕ್ರಾಮಿಕ ರೋಗಗಳು ಅಂತ ಕರೆಯುವುದು. ಯಾವುದರಿಂದೆಲ್ಲ ಹೋಗುತ್ತೆ? ಫುಡ್, ವಾಟರ್ ಅಥವಾ ಏರ್ ಆಗಿರ್ಬೋದು ಅಥವಾ ಫಿಸಿಕಲ್ ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗುವಂತಹ ಡಿಸೀಸನ್ನು ನಾವೇನು ಹೇಳ್ತೀವಿ? ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಲಾರಾ, ಕೋಲ್ಡ್ ಆಗಿರ್ಬೋದು, ಚಿಕನ್ ಪಾಕ್ಸ್ ಆಗಿರ್ಬೋದು, ಟ್ಯೂಬರ್ಕುಲೋಸಿಸ್ ಆಗಿರ್ಬೋದು, ಕೊರೋನಾ ಆಗಿರ್ಬೋದು. ಇದೆಲ್ಲ ಎಕ್ಸಾಂಪಲ್ ಫಾರ್ ಕಮ್ಯುನಿಕೇಬಲ್ ಡಿಸೀಸಸ್. When a person suffering from common cold sneezes, the fine droplets of moisture carrying thousands of viruses are spread in the air. ಏನಾಗುತ್ತೆ? ಈಗ ಯಾರಾದರೂ ಅವ್ರಿಗೆ ಕೋಲ್ಡ್ ಆಗಿದೆ ಅಥವಾ ಫ್ಲೂ ಇದೆ ಅಂತ ಆದಾಗ ಅವರೇನು ಸ್ನೀಸ್ ಮಾಡ್ತಾರೆ, ಆಗ ಏನಾಗುತ್ತೆ? ಆ ಸ್ನೀಸ್ ಮಾಡಿದಾಗ ಅದು ಗಾಳಿಯಲ್ಲಿ ಏನಾಗುತ್ತೆ? ಡ್ರಾಪ್ಲೆಟ್ಸ್ ಗಾಳಿಯಲ್ಲಿ ಸೇರುತ್ತೆ. ಅದನ್ನು ನೆಕ್ಸ್ಟ್ ಯಾರು ಹತ್ತಿರ ಇರೋದವರು ಇನ್ಹೇಲ್ ಮಾಡಿದಾಗ ಏನಾಗುತ್ತೆ? ಅದು ಅವರ ಬಾಡಿಗೆ ಎಂಟರ್ ಆಗುತ್ತೆ. ಸೊ ಏನಾಗುತ್ತೆ? ಈ ಏರ್ ಥ್ರೂ ಏನಾಗುತ್ತೆ? ಈ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾಥೋಜನ್ಸ್ ದಟ್ ಎಂಟರ್ ಇನ್ ಟು ಅದರ್ ಬಾಡಿ. The virus may enter the body of healthy person while breathing and cause infection. So virus ಹೆಲ್ದಿ ಪರ್ಸನ್ಗೆ ಬಾಡಿಗೆ ಎಂಟರ್ ಆಗುತ್ತೆ. ಯಾವ ರೀತಿ ಅಂದರೆ ಬ್ರೀತ್ ಮಾಡಿದಾಗ ಸೊ ಅಲ್ಲಿ ಹೆಲ್ದಿ ಬಾಡಿಯಲ್ಲಿ ಕೂಡ ಇನ್ಫೆಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ದೆನ್ ಹೌ ಡು ಯು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಕಮ್ಯುನಿಕೇಬಲ್ ಡಿಸೀಸಸ್? ಸೊ ಕಮ್ಯುನಿಕೇಬಲ್ ಡಿಸೀಸನ್ನು ಸ್ಪ್ರೆಡ್ ಆಗೋದನ್ನು ತಡೆಯಬೇಕಾದ್ರೆ ಮೇಯ್ನ್ ನಾವು ಏನು ಮಾಡಬೇಕು? ಹೈಜಿನ್ ಆಗಿರಬೇಕು, ಸ್ಯಾನಿಟೈಸೇಷನ್ ಮಾಡ್ಕೊಳ್ಬೇಕು. ಆದಷ್ಟು ಏನು ಮಾಡಬೇಕು? ಈ ಕೊರೋನಾ ಟೈಮಲ್ಲಿ ನೋಡಿರ್ಬೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆದಷ್ಟು ಯಾರಾದರೂ ಡಿಸೀಸ್ ಇರುವವರು ಇದ್ದಾರೆ ಅಂತಂದರೆ ಮಾಸ್ಕನ್ನು ಯೂಸ್ ಮಾಡೋದು. ಇದರಿಂದಾಗಿ ಏನು ಮಾಡ್ಬೋದು? ಸ್ವಲ್ಪ ಡಿಸೀಸ್ ಸ್ಪ್ರೆಡ್ ಆಗೋದನ್ನು ಸ್ವಲ್ಪ ರೀತಿಯಲ್ಲಿ ತಡೆಗಟ್ಬೋದು. ಸೊ ವಿ ಶುಡ್ ಕೀಪ್ ಎ ಹ್ಯಾಂಡ್ ಕರ್ಚೀಫ್ ಆನ್ ದ ನೋಸ್ ಆ್ಯಂಡ್ ಮೌತ್ ವೈಲ್ ಸ್ನೀಸಿಂಗ್. ದಿಸ್ ಇಸ್ ಬೆಟರ್ ಟು ಕೀಪ್ ಡಿಸ್ಟೆನ್ಸ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್. ಸೊ ನಾವು ಸ್ನೀಸ್ ಮಾಡಿದಾಗ ಹ್ಯಾಂಡ್ ಕರ್ಚೀಫನ್ನು ಇಟ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ? ಅದು ಗಾಳಿಯಲ್ಲಿ ಹೋಗೋದಿಲ್ಲ. ಸೊ ನಾವು ಬೇರೆ ಸ್ಪ್ರೆಡ್ ಆಗೋದನ್ನು ತಡೆಗಟ್ಬೋದು. ನೆಕ್ಸ್ಟ್, there are some insects and animals which act as a carriers of disease causing microorganism. ಸೊ ಗಾಳಿಯಲ್ಲಿ ಮಾತ್ರ ಹೋಗೋದಲ್ಲ, ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್, ಕೆಲವೊಂದು ಇನ್ಸೆಕ್ಟ್ಸ್ ಆಗಿರ್ಬೋದು, ಕೀಟಗಳಲ್ಲಿರುತ್ತೆ ಅಥವಾ ಎನಿಮಲ್ಸ್ ಆಗಿರುತ್ತೆ, ಇದರದ್ದು ಎಲ್ಲ ಕೆಲವೊಂದು ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಏನು ಹೇಳ್ತೀವಿ? ಕ್ಯಾರಿಯರ್ಸ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಅಂತ ಹೇಳಿ ಕರಿತೀವಿ. ಈ ಇನ್ಸೆಕ್ಟ್ಸ್ ಆಗಿರ್ಬೋದು, ಎನಿಮಲ್ಸನ್ನು ವಿಚ್ ಆ್ಯಕ್ಟ್ ಆಸ್ ಎ ಕ್ಯಾರಿಯರ್ಸ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗನಿಸಮ್. ಹೌಸ್ ಫ್ಲೈ ಈಸ್ ಒನ್ ಆಫ್ ಸಚ್ ಕ್ಯಾರಿಯರ್. ಹೌಸ್ ಫ್ಲೈ ಮನೇಲಿ ಏನಿರುತ್ತೆ? ನೊಣ ಆಗಿರ್ಬೋದು, ಒಂದು ಫುಡ್ಡಲ್ಲಿ ಕೂತ್ಕೊಂಡು ಅದು ಬೇಡದಿರುವಂತಹ ಥಿಂಗ್ ಮೇಲೆ ಕೂತ್ಕೊಂಡಿರುತ್ತೆ. ದೆನ್ ಹಾಗೆ ನಮ್ಮ ಫುಡ್ ಮೇಲೆ ಕೂತ್ಕೊಂಡಾಗ ಫುಡ್ ನಮ್ಮದು ಪೊಲ್ಯೂಟ್ ಆಗುತ್ತೆ. ಅದರಲ್ಲಿ ಏನು ನಮಗೆ ರೋಗ ಬರುವ ಆ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೆ ಡಿಸೀಸ್ ಬರುವಂಥ ಚಾನ್ಸಸ್ ಇರುತ್ತೆ. The flies sit on the garbage and animal excreta. Pathogens stick to their bodies. ಏನಾಗುತ್ತೆ? ಫ್ಲೈಸ್ ಈಗ ಯಾರಿಗಾದರೂ ರೋಗ ಇದೆ ಅಂತಂದರೆ ಅದರ ಮೇಲೆ ಹೋಗಿ ಫ್ಲೈಸ್ ಕುತ್ಕೊಂಡು ಅಂತಾದರೆ ಅದರಲ್ಲಿರುವ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗನಿಸಮ್ ಅಂದರೆ ಪ್ಯಾಥೋಜನ್ಸ್ ಆ ಫ್ಲೈಸ್ ಮೇಲೆ ಸ್ಟಿಕ್ ಆಗುತ್ತೆ. ಆಮೇಲೆ ಏನು ಮಾಡುತ್ತೆ? ಇದು ಇನ್ನೊಂದು ಪರ್ಸನ್ ಮೇಲೆ ಕೂತ್ಕೊಂಡಾಗ ಅಗೇನ್ ಆ ಪ್ಯಾಥೋಜನ್ಸ್ ಆ ಫ್ಲೈಸಿಂದ ನಮ್ಮ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಥವಾ ಫುಡ್ಗೆ ಮೇಲೆ ಕೂತ್ಕೊಂಡಾಗ ಆ ಪ್ಯಾಥೋಜನ್ಸ್ ಫುಡ್ಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹೂವೆರ್ ಈಟ್ಸ್ ದ ಕಂಟಾಮಿನೇಟೆಡ್ ಫುಡ್ ಈಸ್ ಲೈಕ್ಲಿ ಟು ಗೆಟ್ ಸಿಕ್. ಯಾರು ಆ ಹಾಳಾದಂತಹ ಕಲುಷಿತ ಆದಂತಹ ಫುಡ್ಡನ್ನು ತಿಂತಾರೆ ಅವರಿಗೆ ಡಿಸೀಸ್ ಬರುವಂತಹ ಚಾನ್ಸಸ್ ಇದೆ. ಸೊ ನಾವೇನು ಮಾಡಬೇಕು? ಯಾವತ್ತು ಈ ರೋಡ್ ಸೈಡೆಲ್ಲ ಫುಡ್ಡೆಲ್ಲ ಮಾರ್ತಾ ಇದ್ರೆ ಅನ್ಕವರ್ ಆಗಿರುವಂಥ ಫುಡ್ಡೆಲ್ಲ ಇರುತ್ತಲ್ವ, ಕಲ್ಲಂಗಡಿ ಎಲ್ಲ ಓಪನ್ ಆಗಿ ಕಟ್ ಮಾಡಿ ಮಾಡ್ತಾರೆ, ಅಂಥದನ್ನೆಲ್ಲ ತಿನ್ನಲಿಕ್ಕೆ ಹೋಗಬಾರ್ದು. ಬಿಕಾಸ್ ಏನಾಗುತ್ತೆ? ಅಲ್ಲಿ ಒಂದು ಧೂಳು ಕೂಡ ಬರುತ್ತೆ. ಆಮೇಲೆ ಅಲ್ಲಿ ಹತ್ತಿರ ನೊಣಗಳೆಲ್ಲ ಹಾರಾಡೋದನ್ನು ನಾವು ನೋಡ್ಬೋದು, ಫ್ಲೈಸ್ ಎಲ್ಲ. ಸೊ ಅದು ಏನು ಮಾಡುತ್ತೆ? ಈ ಡಿಸೀಸನ್ನು ಕಾಸ್ ಮಾಡುತ್ತೆ. ಅನದರ್ ಎಕ್ಸಾಂಪಲ್ ಆಫ್ ಎ ಕ್ಯಾರಿಯರ್ ಇಸ್ ದ ಫೀಮೇಲ್ ಅನೋಫಿಲಿಸ್ ಮಾಸ್ಕಿಟೋಸ್. ಸೊ ಫೀಮೇಲ್ ಅನೋಫಿಲಿಸ್ ಸೊಳ್ಳೆ ಏನು ಮಾಡುತ್ತೆ? ಮಲೇರಿಯಾ ಕಾಸ್ ಮಾಡೋದು ಫೀಮೇಲ್ ಅನೋಫಿಲಿಸ್ ಸೊಳ್ಳೆ. ಇದು ಕೂಡ ಒಂದು ಕ್ಯಾರಿಯರ್ಗೆ ಎಕ್ಸಾಂಪಲ್. ಡಿಸೀಸ್ಗೆ ಕಾಸ್ ಮಾಡುವಂತಹ ಈ ಮೈಕ್ರೋ ಆರ್ಗ್ಯಾನಿಸಮನ್ನು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಅನೋಫಿಲಿಸ್ ಮಾಸ್ಕಿಟೋಸ್ ಕೂಡ ಹೆಲ್ಪ್ ಆಗುತ್ತೆ.
ಈ ಫೀಮೇಲ್ ಏಡ್ಸ್ ಮಾಸ್ಕಿಟೋಸ್ ದಟ್ ಆ್ಯಕ್ಟ್ ಆಸ್ ಅ ಕ್ಯಾರಿಯರ್ ಆಫ್ ಡೆಂಗ್ಯೂ ವೈರಸ್. ಈ ಫೀಮೇಲ್ ಏಡ್ಸ್ ಏನಿದೆ ಮಾಸ್ಕಿಟೋ ಏನಿದೆ ಅದೇನು ಮಾಡುತ್ತೆ, ಈ ಡೆಂಗ್ಯೂ ವೈರಸನ್ನು ಒಂದು ಕಡೆಯಿಂದ ಒಂದು ಬಾಡಿಯಿಂದ ಇನ್ನೊಂದು ಮಾಡಲಿಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕ್ಯಾರಿಯರ್ ಆಗಿ ವರ್ಕ್ ಆಗುತ್ತೆ. ಸೊ ಮಲೇರಿಯಾವನ್ನು ಕಾಸ್ ಮಾಡುವುದು ಅನಫಿಲಿಸ್ ಮಾಸ್ಕಿಟೋಸ್ ಆ್ಯಂಡ್ ಡೆಂಗ್ಯೂ ಕಾಸ್ ಮಾಡೋದು ಈಡ್ಸ್ ಮಾಸ್ಕಿಟೋಸ್. ಇದನ್ನು ಕೂಡ ಕೇಳುವಂತಹ ಚಾನ್ಸಸ್ ಇದೆ ಎಕ್ಸಾಮ್ ಪರ್ಪೋಸಲ್ಲಿ. ಸೊ ಹೌ ಕ್ಯಾನ್ ವಿ ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ಮಲೇರಿಯಾ ಆರ್ ಡೆಂಗ್ಯೂ ಅಂತ ಹೇಳಿದರೆ, ಮನೇಲಿ ಆದಷ್ಟು ಈ ನೀರು ನಿಲ್ಲದೆ ಇರುವಂತಹ, ನೀರೆಲ್ಲ ನಿಂತಿದ್ದರೆ ಟೈರಲ್ಲಾಗಿರ್ಬೋದು ಅದನ್ನು ಕ್ಲೀನ್ ಮಾಡಬೇಕು, ನೀರು ನಿಲ್ಲದೆ ಇರುವಾಗೆ ಮಾಡಬೇಕು. ಈ ಮಾಸ್ಕಿಟೋಲ್ಲಿ ಯಾವುದರಲ್ಲಿ ಗ್ರೋ ಆಗೋದಂದರೆ ಈ ನಿಂತ ನೀರೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಗಲೀಜು ನೀರು ಇರುತ್ತೆ, ಅದರಲ್ಲೆಲ್ಲ ಕ್ರಿಯೇಟ್ ಆಗೋದು. ಸೊ ಅದರಲ್ಲಿ ಇರೋದಾಗಿ ನೋಡ್ಕೊಳ್ಬೇಕು. ಒನ್ ಶುಡ್ ನಾಟ್ ಲೆಟ್ ದ ವಾಟರ್ ಕಲೆಕ್ಟ್ ಎನಿವೇರ್. ಒಂದು ವಾಟರ್ ಕಲೆಕ್ಟ್ ಆಗದೇ ಇರೋ ಥರ ನೋಡ್ಕೊಳ್ಬೇಕು. ಕೂಲರಲ್ಲಿ ಆಗಿರ್ಬೋದು, ಟೈರ್ಸಲ್ಲಿ, ಫ್ಲವರ್ ಫ್ಲಾಟಲ್ಲಿ ಎಕ್ಸೆಟ್ರಾ. ಬೈ ಕೀಪಿಂಗ್ ದ ಸರೌಂಡಿಂಗ್ಸ್ ಕ್ಲೀನ್ ಆ್ಯಂಡ್ ಡ್ರೈ ವಿ ಕ್ಯಾನ್ ಪ್ರಿವೆಂಟ್ ಮಾಸ್ಕಿಟೋಸ್ ಫ್ರಮ್ ಬ್ರೀಡಿಂಗ್. ಸೊ ಏನಾಗುತ್ತೆ, ನೀರು ನಿಲ್ಲದೆ ಇರಾಗ ಮಾಡಿದರೆ ಅಲ್ಲಿ ಮಾಸ್ಕಿಟೋಸ್ ಗ್ರೋತ್ ಆಗಲ್ಲ. ಸೊ ನಾವು ಹೀಗೆ ಈ ಡಿಸೀಸ್ ಸ್ಪ್ರೆಡ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಪೇಜಲ್ಲಿ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ಬರುವಂತಹ ಡಿಸೀಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಟ್ಯೂಬರ್ಕುಲೋಸಿಸ್ ದಟ್ ಇಸ್ ಯಾವುದರಿಂದ ಬರೋದು ಅಂದರೆ ಬ್ಯಾಕ್ಟೀರಿಯಾದಿಂದ ಬರೋದು. ಸೊ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ ಏರಿಂದ ಸ್ಪ್ರೆಡ್ ಆಗುತ್ತೆ. ದೆನ್ ಮಿಸಿಲ್ಸ್ ಅಂದರೆ ಅದು ವೈರಸ್ಸಿಂದ ಬರುವಂಥದ್ದು, ಅದು ಕೂಡ ಏರಲ್ಲಿ ಸ್ಪ್ರೆಡ್ ಆಗುತ್ತೆ. ಚಿಕನ್ ಪಾಕ್ಸ್ ಅದು ವೈರಸ್ಸಲ್ಲಿ ಬರುವಂಥ ಏರ್ ಅಥವಾ ಯಾರು ಡಿಸೀಸ್ ಬಂದವರು ಇರ್ತಾರೆ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಹಾಗೆ ಕೂಡ ಸ್ಪ್ರೆಡ್ ಆಗುತ್ತೆ. ದೆನ್ ಪೋಲಿಯೋ ದಟ್ ಈಸ್ ವೈರಸ್ಸಿಂದ ಬರುವಂಥದ್ದು, ಏರ್ ಅಥವಾ ವಾಟರಿಂದ. ಕಲಾರ ಬ್ಯಾಕ್ಟೀರಿಯಿಂದ ಬರುವಂಥದ್ದು. ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ ಒಂದು ವಾಟರಿಂದ ಆಗಿರ್ಬೋದು ಅಥವಾ ಫುಡ್ಡಿಂದ ಆಗಿರ್ಬೋದು. ಟೈಫಾಯ್ಡ್ ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ದೆನ್ ಹೆಪಟೈಸ್ ದಟ್ ಈಸ್ ಕಾಸ್ ಬೈ ವೈರಸ್. ಆ್ಯಂಡ್ ಮಲೇರಿಯಾ ದಟ್ ಈಸ್ ಕಾಸ್ ಬೈ ಪ್ರೊಟೋಜೋವಾ. ಮಲೇರಿಯಾ ಕಾಸ್ ಮಾಡೋದು ಮಾಸ್ಕಿಟೋಸ್ ಆ್ಯಂಡ್ ಹೆಪಟೈಸ್ ಕಾಸ್ ಮಾಡೋದು ವಾಟರಿಂದ. ಸೊ ವಾಟರಲ್ಲಿ ಕಾಸ್ ಮಾಡೋದು ಡಿಸೀಸನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ ನಾವು ವಾಟರ್ನ ಆದಷ್ಟು ಬಾಯ್ಲ್ ಮಾಡಿ ಯೂಸ್ ಮಾಡಬೇಕು. ದೆನ್ ವಾಟರ್ ಫುಡ್ ಹಾಗೆ ಹೇಳಿರುವಂತೆ ಓಪನ್ ಆಗಿರುವಂತಹ ಫುಡ್ಡನ್ನು ಯೂಸ್ ಮಾಡಬಾರ್ದು, ಅದು ಕ್ಲೀನ್ ಇರುವಂಥ ಫುಡ್ಡನ್ನು ಯೂಸ್ ಮಾಡಬೇಕು. ಏರಿಂದ ಕಾಸ್ ಮಾಡೋ ಡಿಸೀಸನ್ನು ಹೇಗೆ ಪ್ರಿವೆಂಟ್ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ವೈರಸ್ಸಿಂದ ಕೊರೋನಾ ಅಂತಂದರೆ ಐಸೋಲೇಷನ್ ಫಸ್ಟ್ ಆಫ್ ಆಲ್. ದೆನ್ ನಮ್ಮಿಂದ ತುಂಬ ದೂರದಲ್ಲಿ ಇರಬೇಕು, ಅವರನ್ನು ವ್ಯಾಕ್ಸಿನೇಷನನ್ನು ಕೊಡಬೇಕು. ಇಲ್ಲಿ ಈ ಟೇಬಲಲ್ಲಿ ಕೊಟ್ಟಿರುವಂಥ ಕ್ವಶನನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಲರಾ ಈಸ್ ಕಾಸ್ಡ್ ಬೈ ಡ್ಯಾಶ್ ಅಂತ ಹೇಳಿದರೆ ಬ್ಯಾಕ್ಟೀರಿಯಾ. ದೆನ್ ಟೈಫಾಯ್ಡ್ ಬ್ಯಾಕ್ಟೀರಿಯಾ. ದೆನ್ TB ಟ್ಯೂಬರ್ಕುಲೋಸಿಸ್ ದಟ್ ಈಸ್ ಆಲ್ಸೋ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ದೆನ್ ವೈರಸಲ್ಲಿ ಮಿಸಲ್ಸ್, ಚಿಕನ್ ಪಾಕ್ಸ್, polio, hepatitis, this is caused by virus. Then malaria, protozoa. Some of the common diseases affecting human, their mode of transmission and few general methods of prevention as shown in 2.4. ಅಂದರೆ ಯಾವ ಡಿಸೀಸ್ ಹೇಗೆ ಪ್ರಿವೆಂಟ್ ಆಗುತ್ತೆ, ಹೇಗೆ ಸ್ಪ್ರೆಡ್ ಆಗುತ್ತೆ ಅದನ್ನೆಲ್ಲ ಈ ಮೇಲೆ ಟೇಬಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೆ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಇನ್ ಎನಿಮಲ್ಸ್. ಈಗೆಲ್ಲ ಮೇಲೆ ನೋಡಿದ್ದು ನಾವು ಹ್ಯೂಮನ್ ಬೀಯಿಂಗ್ಸಲ್ಲಿ. ಜಸ್ಟ್ ಎನಿಮಲಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿದರೆ ಅಂಥ್ರಾಕ್ಸ್ ಅಂತ ಒಂದು ಡೇಂಜರಸ್ ಹ್ಯೂಮನ್ ಆ್ಯಂಡ್ ಕ್ಯಾಟಲ್ ಡಿಸೀಸ್ ಇದೆ. ಈ ಹ್ಯೂಮನಲ್ಲೂ ಆಗುತ್ತೆ ಆ್ಯಂಡ್ ಇದರಲ್ಲೂ ಆಗುತ್ತೆ. ಯಾವುದರಲ್ಲಿ ಕುದುರೆಗಳಲ್ಲಿ ಹೆಚ್ಚಾಗಿ ನಾವು ಈ ಡಿಸೀಸನ್ನು ನೋಡ್ಬೋದು. ಸೊ ಇದು ಯಾವುದರಿಂದ ಬರುತ್ತೆ ಅಂದರೆ ಬ್ಯಾಕ್ಟೀರಿಯಾದಿಂದ ಬರುವಂತೆ. ಈ ಕ್ವಶನನ್ನು ಕೂಡ ಕೇಳ್ಬೋದು ಮಲ್ಟಿಪಲ್ ಚಾಯ್ಸ್ ಆಗಿ. ಅಂಥ್ರಾಕ್ಸ್ ಇಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಆಫ್ ಕ್ಯಾಟಲ್ ಈಸ್ ಕಾಸ್ಡ್ ಬೈ ವೈರಸ್. ಈ ಕುದುರೆಗಳಲ್ಲಿ ಅದರ ಪಾದಗಳಲ್ಲಿ ಅಥವಾ ಬಾಯಲ್ಲಿ ಏನಾದರೂ ಡಿಸೀಸ್ ಬಂದರೆ ಅದು ಕೂಡ ವೈರಸ್ಸಿಂದ ಆಗುವಂಥದ್ದು. ಸೊ ರಾಬರ್ಟ್ ಕೋಚ್ ಡಿಸ್ಕವರ್ಡ್ ದ ಬ್ಯಾಕ್ಟೀರಿಯಾ ವಿಚ್ ಕಾಸಸ್ ಅಂಥ್ರಾಕ್ಸ್ ಡಿಸೀಸ್. ರಾಬರ್ಟ್ ಕೋಚ್ ಅವರು ಈ ಅಂಥ್ರಾಕ್ಸ್ ಡಿಸೀಸನ್ನು ಯಾವ ಬ್ಯಾಕ್ಟೀರಿಯಾ ಕಾಸ್ ಮಾಡಿದೆ ಅದನ್ನು ಡಿಸ್ಕವರ್ ಮಾಡಿದವರು ರಾಬರ್ಟ್ ಕೋಚ್. ಇದು ಕೂಡ ಕೇಳುವ ಚಾನ್ಸಸ್ ಇದೆ. ಹೂ ಡಿಸ್ಕವರ್ ದ ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತ ಕೇಳಿರ್ಬೋದು, ಯಾರಾದರೂ ರಾಬರ್ಟ್ ಕೋಚ್. ಅಂಡ್ ಹೂ ಡಿಸ್ಕವರ್ ದ ಬ್ಯಾಕ್ಟೀರಿಯಾ ಆಫ್ ಅಂಥ್ರಾಕ್ಸ್ ಅಂತ ಕೇಳ್ಬೋದು, ರಾಬರ್ಟ್ ಕೋಚ್. ನೆಕ್ಸ್ಟ್
Several microorganisms cause diseases in plants like wheat, rice, potato, sugarcane, orange, ಆ್ಯಪಲ್ ಆ್ಯಂಡ್ ಅದರ್. ಕೆಲವೊಂದು ಗಿಡಗಳಲ್ಲಿ ಕೂಡ ಈ ಮೈಕ್ರೋ ಆರ್ಗಾನಿಸಮ್ ಡಿಸೀಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಪ್ಲ್ಯಾಂಟ್ಸಲ್ಲಿ ಡಿಸೀಸ್ ಬಂದರೆ ಏನಾಗುತ್ತೆ ಅಂದರೆ ರಿಡ್ಯೂಸ್ ದ ಈಲ್ಡ್ ಆಫ್ ಕ್ರಾಪ್ಸ್. ಸರಿ ನಮಗೆ ತುಂಬ ರೀತಿಯಾದಂಥ ಫಲ ಸಿಗೋದು ಕಮ್ಮಿ ಆಗುತ್ತೆ ಸಸ್ಯಗಳಲ್ಲಿ. ಸೊ ನೆಕ್ಸ್ಟ್ ಟೇಬಲಲ್ಲಿ ಪ್ಲ್ಯಾಂಟ್ಸಲ್ಲಿ ಬರುವಂತಹ ಡಿಸೀಸ್ ಯಾವುದೆಲ್ಲ ಯಾವ ರೀತಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸಿಟ್ರಸ್ ಕ್ಯಾನ್ಕರ್. ಸೊ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಬರುತ್ತೆ ಅಂದರೆ ಬ್ಯಾಕ್ಟೀರಿಯಾದಿಂದ. ಸೊ ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ ಅಂದರೆ ಏರ್ ಥ್ರೂ ಟ್ರಾನ್ಸ್ಮಿಷನ್ ಆಗುತ್ತೆ. ನೆಕ್ಸ್ಟ್ ರಸ್ಟ್ ಆಫ್ ವೀಟ್, ಫಂಗೈಯಿಂದ ಬರುವಂಥದ್ದು. ಯಾವ ರೀತಿ ಟ್ರಾನ್ಸ್ಮಿಷನ್ ಆಗುತ್ತೆ, ಒಂದು ಸೀಡಲ್ಲಿ ಇದ್ದದ್ದು ನೆಕ್ಸ್ಟ್ ಸೀಡಿಗೆ ಟ್ರಾನ್ಸ್ಮಿಟ್ ಆಗುವಂಥದ್ದು, ಅಥವಾ ಗಾಳಿಯಿಂದ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ. ನೆಕ್ಸ್ಟ್ ಯೆಲ್ಲೋ ವೇನ್ ಮೊಸೈಕ್ ಆಫ್ ಬಿಂದಿ ಅವಕ್ರ ಅಂತ ಹೇಳಿ ಕರೀತಾರೆ. ಸೊ ದಟ್ ಈಸ್ ಕಾಸ್ಡ್ ಬೈ ವೈರಸ್. ಹೇಗೆ ಟ್ರಾನ್ಸ್ಮಿಟ್ ಆಗೋದಂದರೆ ಈ ಇನ್ಸೆಕ್ಟ್, ಕೆಲವೊಂದು ಕೀಟಗಳಿಂದಾಗಿ ಇದು ಟ್ರಾನ್ಸ್ಮಿಟ್ ಆಗುವಂಥದ್ದು. ಸಿ ಟೇಬಲಲ್ಲಿ ಕೊಟ್ಟಿರುವುದೆಲ್ಲ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಯಾವುದಾದ್ರೂ ಒಂದು ಡಿಸೀಸ್ ಕೇಳಿ ಡಿಸೀಸ್ ಕಾಸ್ ಮೈಕ್ರೋಆರ್ಗನಿಸಮ್ ಯಾವುದು ಅಂತ ಹೇಳಿ ಕೇಳ್ಬೋದು. ಸೊ ಈ 2.1 ಟೇಬಲಲ್ಲಿ ಏನಿದೆ ಹ್ಯೂಮನ್ ಡಿಸೀಸಸ್ ಆ್ಯಂಡ್ 2.2 plant diseases. These are very important on the purpose of exam. ನೆಕ್ಸ್ಟ್ ಫುಡ್ ಪಾಯ್ಸನಿಂಗ್. ಸೊ ಫುಡ್ ಪಾಯ್ಸನಿಂಗ್ ನಾವು ಕೇಳಿರ್ತೀವಿ, ಕೆಲವೊಂದು ಫುಡ್ ತಿಂದಾಗ ನಮಗೆ ವಾಮಿಟಿಂಗ್ ಎಲ್ಲ ಆಗಿರೋದು, ಅದನ್ನು ಫುಡ್ ಪಾಯ್ಸನಿಂಗ್ ಹೇಳ್ತೇವೆ. ಸೊ ಯಾಕೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅಂದರೆ ಫುಡ್ ಪಾಯ್ಸನಿಂಗ್ ಕುಡ್ ಬಿ ಡ್ಯೂ ಟು ದ ಕನ್ಸಂಪ್ಷನ್ ಆಫ್ ಫುಡ್ ಸ್ಪಾಯ್ಲ್ಡ್ ಬೈ ಸಮ್ ಮೈಕ್ರೋ ಆರ್ಗ್ಯಾನಿಸಮ್. ಏನಾಗಿರುತ್ತೆ, ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಫುಡ್ಡನ್ನು ಸ್ಪಾಯ್ಲ್ ಮಾಡಿರುತ್ತೆ, ನಮ್ಗೆ ಗೊತ್ತಾಗಿರೋದ್ರಿಂದ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೇವೆ. ಸೊ ಫುಡ್ ಪಾಯ್ಸನಿಂಗ್ ಆಗಿರುತ್ತೆ. Microorganisms that grow on our food sometimes produce toxic substances. These make the food poisonous, causing serious illness and even death. ಸೊ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಫುಡ್ಡಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇದರಿಂದ ಆಗುತ್ತೆ ಫುಡ್ ಪಾಯ್ಸನಸ್ ಆಗಿರುತ್ತೆ. ಸೊ ಕೆಲವರಿಗೆ ಹೊಟ್ಟೆ ಸರಿ ಇಲ್ಲದೆ ಇರುವಾಗಿರುವ ಆ ರೀತಿ ಆಗಿರ್ಬೋದು, ಕೆಲವರಿಗೆ ಅದನ್ನು ತಿಂದಾಗ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಪ್ರಿಸರ್ವ್ ಫುಡ್ ಟು ಪ್ರಿವೆಂಟ್ ಇಟ್ ಫ್ರಮ್ ಬೀಯಿಂಗ್ ಸ್ಪಾಯ್ಲ್ಡ್. ಸೊ ಯಾವುದೇ ಫುಡ್ಡನ್ನು ಹಾಳಾಗದೇ ಇರೋ ಥರ ನೋಡ್ಕೋಬೇಕು, ಹಾಳಾದ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಫುಡ್ ಪ್ರಿಸರ್ವೇಷನ್. ಸೊ ಈ ಫುಡ್ ಪಾಯ್ಸನಿಂಗನ್ನು ಆಗದೇ ಇರೋ ಥರ ಏನು ಮಾಡಬೇಕಂದ್ರೆ ನಾವು ಫುಡ್ಡನ್ನು ಪ್ರಿಸರ್ವ್ ಮಾಡಬೇಕು. ಯಾವ ರೀತಿಯಾಗಿ ಫುಡ್ಡನ್ನು ಪ್ರಿಸರ್ವ್ ಮಾಡಬೇಕು ಅಂತ. ಸೊ ಫುಡ್ ಪ್ರಿಸರ್ವೇಷನಲ್ಲಿ ಫಸ್ಟ್ ಮೆಥಡ್ ದಟ್ ಈಸ್ ಕೆಮಿಕಲ್ ಮೆಥಡ್. ಸಾಲ್ಟ್ ಆ್ಯಂಡ್ ಈಡಿಬಲ್ ಆಯಿಲ್ಸ್ ಆರ್ ಕಾಮನ್ ಕೆಮಿಕಲ್ಸ್ ಜನರಲಿ ಯೂಸ್ ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋಆರ್ಗನಿಸಮ್. ಅಂದರೆ ಕೆಲವೊಂದು ಸಾಲ್ಟ್ ಆಗಿರ್ಬೋದು, ಕೆಲವು ಎಡಿಬಲ್ ಆಯಿಲ್ಸ್ ಅಂದರೆ ನಾವು ಕನ್ಸ್ಯೂಮ್ ಮಾಡುವಂಥ ಆಯಿಲ್ಸ್, ಕೋಕೋನಟ್ ಆಯಿಲ್ ಆಗಿರ್ಬೋದು, ಅಥವಾ ಕೆಲವೊಂದು ಎಳ್ಳೆಣ್ಣೆ ಅಂತ ಏನು ಹೇಳ್ತೇವೆ, ಇದನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡುವಂಥ ಆಯಿಲ್, ಎಡಿಬಲ್ ಆಯಿಲ್ಸ್. ಇದರಿಂದಾಗಿ ಎಲ್ಲ ಈ ಮೈಕ್ರೋ ಆರ್ಗ್ಯಾನಿಸಮ್ ಚೆಕ್ ಆಗೋದನ್ನು ನಾವು ಗ್ರೋತ್ ಆಗೋದನ್ನು ನಾವು ಚೆಕ್ ಮಾಡ್ಬೋದು. ದೇರ್ಫೋರ್ ದೇ ಆರ್ ಕಾಲ್ಡ್ ಪ್ರಿಸರ್ವೇಟಿವ್ಸ್. ಆದ್ದರಿಂದ ಅದನ್ನು ಪ್ರಿಸರ್ವೇಟಿವ್ ಅಂತ ಹೇಳಿ ಕರಿತೀವಿ. ವಿ ಆ್ಯಡ್ ಸಾಲ್ಟ್ ಆರ್ ಆ್ಯಸಿಡ್ ಪ್ರಿಸರ್ವೇಟಿವ್ಸ್ ಟು ಪಿಕಲ್ಸ್ ಟು ಪ್ರಿವೆಂಟ್ ಟು ಅಟ್ಯಾಕ್ ದ ಮೈಕ್ರೋಬ್ಸ್. ಸೊ ಈ ಕೆಲವೊಂದು ಪಿಕಲ್ ಮಾಡಿದಾಗ ಸಾಲ್ಟ್ ಆ್ಯಡ್ ಮಾಡೋದಾಗಿರ್ಬೋದು, ಅದಕ್ಕೆ ಕೆಲವೊಂದು ಆ್ಯಸಿಡ್ಸನ್ನು ಆ್ಯಡ್ ಮಾಡೋದಾಗಿರ್ಬೋದು ಮಾಡ್ತೀವಿ, ಬಿಕಾಸ್ ಅದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ ಅಟ್ಯಾಕ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಇದನ್ನು ಆ್ಯಡ್ ಮಾಡುವಂಥದ್ದು. ಸೋಡಿಯಂ ಬೆನ್ಸೋಟ್ ಆ್ಯಂಡ್ ಸೋಡಿಯಂ ಮೆಟಾಬಿಸಲ್ಫೇಟ್ ಆರ್ ಕಾಮನ್ ಪ್ರಿಸರ್ವೇಟಿವ್. ಸೊ ಸೋಡಿಯಂ ಬೆನ್ಸೋಟ್ ಆ್ಯಂಡ್ ಸೋಡಿಯಂ ಮೆಟಾಬಿಸಲ್ಫೇಟ್ ಇದು ಕಾಮನ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡುವಂಥದ್ದು. ದೀಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಜಾಮ್ಸ್ ಆ್ಯಂಡ್ ಸ್ಕ್ವಾಶಸ್ ಟು ಚೆಕ್ ದೇರ್ ಸ್ಪಾಯ್ಲ್. ಇದನ್ನು ಜಾಮ್ಸಲ್ಲಿ ಆಗಿರ್ಬೋದು, ಸ್ಕ್ವಾಶಸಲ್ಲಿ ಕೂಡ ಯೂಸ್ ಮಾಡ್ತವೆ, ಅದನ್ನು ಸ್ಪಾಯ್ಲ್ ಆಗದೆ ಇರೋ ಹಾಗೆ ಮಾಡಲಿಕ್ಕೆ. ಸೊ ದಿಸ್ ಈಸ್ ಅ ಕೆಮಿಕಲ್ ಮೆಥಡ್. ನೆಕ್ಸ್ಟ್ ಈಸ್ prevention by common salt. Common salt has been used to preserve meat and fish for ages. ಸೊ ಕಾಮನ್ ಸಾಲ್ಟನ್ನು ಯೂಸ್ ಮಾಡ್ತಾರೆ ಈ ಮೀಟನ್ನು ಪ್ರಿಸರ್ವ್ ಮಾಡಲಿಕ್ಕೆ, ಹಾಳಾಗದೆ ಇರುವಾಗೆ. ಮೀಟ್ ಆ್ಯಂಡ್ ಫಿಶ್ ಆರ್ ಕವರ್ಡ್ ವಿತ್ ಡ್ರೈ ಸಾಲ್ಟ್ ಟು ಚೆಕ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಈ ಫಿಶ್ ದೆನ್ ಬೇರೆ ಮಾಂಸ ಆಗಿರೋದನ್ನು ಡ್ರೈ ಸಾಲ್ಟಿಂದ ಕವರ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಏನಾಗಬಾರ್ದು, ಗ್ರೋತ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ. ಸಾಲ್ಟಿಂಗ್ ಈಸ್ ಆಲ್ಸೋ ಯೂಸ್ಡ್ ಟು ಪ್ರಿಸರ್ವ್ ಆಮ್ಲ ಆ್ಯಂಡ್ ರಾ ಮ್ಯಾಂಗೋಸ್ ಆ್ಯಂಡ್ ಟರ್ಮರೈನ್. ಸೊ ಕೆಲವು ಮನೆಯಲ್ಲಿ ನೋಡಿರ್ಬೋದು, ಈ ಮ್ಯಾಂಗೋಸನ್ನೆಲ್ಲ ರಾ ಮ್ಯಾಂಗೋಸನ್ನು ಏನು ಹೇಳ್ತೀವಿ, ಕಾಯಿ ಇರುವಂತಹ ಮ್ಯಾಂಗೋಸನ್ನೆಲ್ಲ ಆಗಿರ್ಬೋದು, ಕೆಲವೊಂದು ನೆಲ್ಲಿಕಾಯಿನಾಗಿರ್ಬೋದು,
ಅದನ್ನೆಲ್ಲ ನಾವು ಉಪ್ಪಲ್ಲಿ ಹಾಕಿರೋದು ನೋಡ್ತೇವೆ. ಬಿಕಾಸ್ ಯಾಕೆ ಮೇನ್ ಹಾಕೋ ರೀಸನ್ ಅದನ್ನು ನಾವು ತುಂಬ ಟೈಮ್ ಯೂಸ್ ಮಾಡ್ಬೋದು ಆ್ಯಂಡ್ ಅದರಲ್ಲಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾವು ಇದನ್ನು ಮನೆಯಲ್ಲಿ ಹಾಕಿ ಇಡುವಂಥದ್ದು. Preservation by sugars. Jams, jellies and squashes are preserved by sugars. Sugar reduces the moisture content which inhibits the growth of bacteria which spoils food. ಸೊ ಕೆಲವೊಂದು ಜಾಮ್ಸ್, ಜೆಲ್ಲೀಸ್ ಆ್ಯಂಡ್ ಸ್ಕ್ವಾಶಲ್ಲಿ ಶುಗರನ್ನು ಯೂಸ್ ಮಾಡ್ತೇವೆ. ಏನಾಗುತ್ತೆ, ಇದು ಮಾಯ್ಶ್ಚರನ್ನು ರಿಡ್ಯೂಸ್ ಮಾಡುತ್ತೆ. ಸೊ ಮಾಯ್ಶ್ಚರ್ ರಿಡ್ಯೂಸ್ ಆದರೆ ಅಲ್ಲಿ ಮೈಕ್ರೋಆರ್ಗನಿಸಮ್ ಗ್ರೋತ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ಬ್ಯಾಕ್ಟೀರಿಯಾ ಅಲ್ಲಿ ಗ್ರೋ ಆಗಲಿಕ್ಕೆ ಇದನ್ನು ಗ್ರೋ ಆಗೋದೇ ಇರೋ ಥರ ಈ ಶುಗರ್ ಹೆಲ್ಪ್ ಆಗುತ್ತೆ. ದಿಸ್ ಪ್ರಿಸರ್ವೇಷನ್ ಬೈ ಆಯಿಲ್ ಆ್ಯಂಡ್ ವಿನೆಗರ್. ಯೂಸ್ ಆಫ್ ಆಯಿಲ್ ಆ್ಯಂಡ್ ವಿನೆಗರ್ ಪ್ರಿವೆಂಟ್ಸ್ ಸ್ಪಾಯ್ಲೇಜ್ ಆಫ್ pickles ಬಿಕಾಸ್ ಬ್ಯಾಕ್ಟೀರಿಯಾ ಕೆನಾಟ್ ಲಿವ್ ಇನ್ ಸಚ್ ಎನ್ವೈರ್ಮೆಂಟ್. ಈ ವಿನೆಗರ್ ಆಗಿರ್ಬೋದು, ಆಯಿಲ್ ಯೂಸ್ ಏನು ಮಾಡುತ್ತೆ, ಇದು ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗದೇ ಇರೋ ಥರ ಮಾಡುತ್ತೆ. ಯಾಕಂದರೆ ಅಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ ಈ ಆಯಿಲಲ್ಲಿ ಆಗಿರೋ ವಿನೆಗರಲ್ಲಿ ಅವರಿಗೆ ಇರಲಿಕ್ಕೆ ಆಗೋದಿಲ್ಲ. ಸೊ ವೆಜಿಟೇಬಲ್ ಫ್ರೂಟ್ಸ್, ಫಿಶ್ ಆ್ಯಂಡ್ ಮೀಟ್ಸ್ ಆರ್ ಆಫ್ಟರ್ ಪ್ರಿಸರ್ವ್ಡ್ ಬೈ ದಿಸ್ ಮೆಥಡ್. ಈ ವೆಜಿಟೇಬಲ್ಸನ್ನಾಗಿರ್ಬೋದು, ಫ್ರೂಟ್ಸನ್ನು, ಫಿಶನ್ನೆಲ್ಲ ನಾವು ಈ ಮೆಥಡಿಂದ ಪ್ರಿಸರ್ವ್ ಮಾಡ್ತೇವೆ. ನೆಕ್ಸ್ಟ್ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ಸ್. ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ ಅಂದರೆ ಈಗ ಮನೆಗೆ ಏನಾದರೂ ಹಾಲು ತಂದರೆ ಅದನ್ನು ಒಂದು ನಾವು ಬಿಸಿ ಮಾಡ್ತೇವೆ ಯಾಕಂದರೆ ಹಾಳಾಗಬಾರ್ದು ಅಂತ, ಅಥವಾ ನಾವು ಫ್ರೀಜಲ್ಲಿ ಇಡ್ತೇವೆ. ದಟ್ ಈಸ್ ಹಾಟ್ ಆ್ಯಂಡ್ ಕೋಲ್ಡ್. ಹೀಟ್ ಮೆಥಡ್ ಅಂದರೆ ಬಾಯ್ಲ್ ಮಾಡೋದು, ಕೋಲ್ಡ್ ಟ್ರೀಟ್ಮೆಂಟ್ ಅಂದರೆ ಫ್ರಿಜ್ಜಲ್ಲಿ ಇಡೋದು. ಯಾಕಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾವೇನು ಮಾಡ್ತೇವೆ, ಅದನ್ನು ಆ ರೀತಿಯಾಗಿ ಇಡುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ಹಾಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ಸ್. ಸೊ pasteurized milk can be consumed without boiling as it is free from harmful microbes. The milk is heated to about 70 degrees Celsius for 15 to 30 seconds and then suddenly chilled and stored. By doing so, it prevents the growth of microbes. The process was discovered by Louis Pasteur. It is called as pasteurization. ಏನು ಮಾಡ್ತಾರೆ ಅಂದರೆ, ಒಂದು ಮಿಲ್ಕನ್ನು 70 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿ ಒಂದು 15 to 30 ಸೆಕೆಂಡ್ ಹಾಕಿ ಮಾಡಿ ಸಡನ್ ಚಿಲ್ ಮಾಡ್ತಾರೆ ಆ್ಯಂಡ್ ಸ್ಟೋರ್ ಮಾಡ್ತಾರೆ. ಯಾಕೆ ಈ ರೀತಿ ಮಾಡೋದು ಅಂದರೆ, ಖಾಲಿ ಹಾಲನ್ನು ಹಾಗೆ ಇಡಿದ್ರೆ ಏನಾಗುತ್ತೆ, ಹಾಳಾಗುತ್ತೆ. ಸೊ ಈ ರೀತಿ ಮಾಡಿ ಇಟ್ಟಿದಾಗ ಹಾಲು ಏನಾಗುತ್ತೆ, ಹಾಳಾಗೋದಿಲ್ಲ. ಈ ಪ್ರೊಸೆಸ್ಸನ್ನು ಕಂಡುಹಿಡಿದವರು ಲೂಯಿಸ್ ಪ್ಯಾಸ್ಚರ್ ಆ್ಯಂಡ್ ಈ ಪ್ರೊಸೆಸ್ಗೆ ನೇಮ್ ಪ್ಯಾಸ್ಚರೈಸೇಷನ್. ಸೊ ಅವರ ನೇಮನ್ನು ಇಟ್ಟಿದ್ದಾರೆ, ಪ್ಯಾಸ್ಚರೈಸೇಷನ್ ಅಂತ ಹೇಳಿ ಕರೀತೇವೆ. ಸ್ಟೋರೇಜ್ ಆ್ಯಂಡ್ ಪ್ಯಾಕಿಂಗ್. These days, dry fruits and even vegetables are sold in sealed airtight packets to prevent the attack of microbes. ಕೆಲವೊಂದು ನಾವು ನೋಡ್ಬೋದು ಫ್ರೂಟ್ಸನ್ನೆಲ್ಲ ಟೈಟ್ ಪ್ಯಾಕಲ್ಲಿ ಸೆಲ್ ಮಾಡ್ತಾರೆ. ಬಿಕಾಸ್ ಆ ರೀತಿ ಮಾಡೋದ್ರಿಂದ ಅಲ್ಲಿ ಮೈಕ್ರೋ ಆರ್ಗನಿಸಮ್ ಕ್ರಿಯೇಟ್ ಆಗಲ್ಲ, ಅದು ರಿಪ್ರೊಡ್ಯೂಸ್ ಆಗಲ್ಲ. ನೆಕ್ಸ್ಟ್ ನೈಟ್ರೋಜನ್ ಫಿಕ್ಸೇಷನ್. ಇದಾಗಲೇ ನಾವು ಕಲ್ತಿದ್ದೇವೆ. ಈ ರೈಜೋಬಿಯಮ್ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಈ ಪ್ಲ್ಯಾಂಟಲ್ಲಿ ಬೇರುಗಳಲ್ಲಿ ಇರುತ್ತೆ. ದೆನ್ ಇದು ಎನ್ವೈರನ್ಮೆಂಟಲ್ಲಿರೋ ನೈಟ್ರೋಜನನ್ನು ಹೀರ್ಕೊಂಡು ಈ ಮಣ್ಣಿನ ಫರ್ಟಿಲಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಸಾಯಿಲ್ ಫರ್ಟಿಲಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ನೈಟ್ರೋಜನ್ ಸೈಕಲ್. ಅವರ್ ಅಟ್ಮಾಸ್ಫಿಯರ್ ಹ್ಯಾಸ್ 78% nitrogen gas. Nitrogen is one of the essential constituents of all living organisms as part of proteins, chlorophyll, nucleic acid and vitamins. ಸೊ ನಮ್ಮ ಎನ್ವೈರನ್ಮೆಂಟಲ್ಲಿರೋ ಬೇರೆ ಬೇರೆ ಗ್ಯಾಸಲ್ಲಿ ಜಾಸ್ತಿ ಇರುವಂಥ ನೈಟ್ರೋಜನ್. ಸೊ ನೈಟ್ರೋಜನ್ ಕೂಡ ನಮಗೆ ಒಂದು ಎಸೆನ್ಷಿಯಲ್ ಆಗಿರುವಂತಹ ಗ್ಯಾಸಸ್. ಬೇರೆ ಈಗ ನಮಗೆ ಬೇರೆ ಏನೆಲ್ಲ ಬೇಕು, ನಮಗೆ ಪ್ರೋಟೀನ್ಸ್, ಕ್ಲೋರೋಫಿಲ್ ಆಗಿರಬೇಕು, ಆ್ಯಸಿಡ್ಸ್ ಬೇಕು, ವಿಟಮಿನ್ಸ್ ಬೇಕು. ಅದೇ ರೀತಿಯಾಗಿ ನಮಗೆ ನಮಗೆ ಬಾಡಿಗೆ ನೈಟ್ರೋಜನ್ ಕೂಡ ಅಗತ್ಯ ಇದೆ. ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಕೆನಾಟ್ ಬಿ ಟೇಕನ್ ಡೈರೆಕ್ಟ್ಲಿ ಬೈ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸರ್ಟನ್ ಬ್ಯಾಕ್ಟೀರಿಯಾ ಆ್ಯಂಡ್ algae present in the soil fix nitrogen from the atmosphere and convert it into compounds of nitrogen. ಕೆಲವೊಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಬ್ಲೂ ಆಲ್ಗೆ ಏನು ಪ್ರೆಸೆಂಟ್ ಇರುತ್ತೆ ಸಾಯಿಲಲ್ಲಿ, ಅದು ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ. ಫಿಕ್ಸ್ ನೈಟ್ರೋಜನ್ ಫ್ರಮ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಕನ್ವರ್ಟ್ ಇಂಟು ಕಂಪೌಂಡ್ಸ್ ಆಫ್ ಸಾಯಿಲ್. ಅದನ್ನು ಹೀರ್ಕೊಂಡು ಅದನ್ನು ನೈಟ್ರೋಜನ್ ಕಂಪೌಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. Once nitrogen is converted into these useful compounds, it can be utilized by plants from the soil through their root system. ಸೊ ಕಂಪೌಂಡ್ಸ್ ಆಗಿ ಕನ್ವರ್ಟ್ ಆದಮೇಲೆ ಬೇರುಗಳೇನು ಮಾಡುತ್ತೆ, ಅದನ್ನು ಹೀರ್ಕೊಳ್ಳುತ್ತೆ. ಸೊ ಗಿಡಗಳು ಅದನ್ನು ಯೂಸ್ ಮಾಡುವಂಥದ್ದು. ಅದೇ ಗಿಡಗಳಿಂದ ನೆಕ್ಸ್ಟ್ ನಮಗೆ
ನಾವು ಅದರಲ್ಲಿರುವಂತಹ ಹಣ್ಣನ್ನು ಯೂಸ್ ಮಾಡಿದಾಗ ನಮ್ಮ ಬಾಡಿಗೆ ಕೂಡ ಆ ನೈಟ್ರೋಜನ್ ಏನಾಗುತ್ತೆ ಬರುತ್ತೆ. ನಾವು ಅದನ್ನು ಆ ರೀತಿಯಾಗಿ ಯೂಸ್ ಮಾಡ್ಬೋದು. When plants and animals die, bacteria and fungi present in the soil convert the nitrogenous wastes into nitrogenous compounds. ಈಗ ನಮ್ಮ ಬಾಡಿಲಿ ಕೂಡ ನೈಟ್ರೋಜನ್ಸ್ ಇರುತ್ತಲ್ವ, ಸೊ ನಾವೇನಾಗಿ ಮಾಡ್ತೀವಿ, ನಾವು ಡೆತ್ ಆದಾಗ ನಮ್ಮ ಬಾಡಿಲಿ ಇರುತ್ತೋ ನೈಟ್ರೋಜನನ್ನು ಕೆಲವೊಂದು ಬ್ಯಾಕ್ಟೀರಿಯಾ ಏನೆಲ್ಲ ಪ್ರೆಸೆಂಟ್ ಇರುತ್ತೋ ಸಾಯಿಲಲ್ಲಿ ಅದು ನೈಟ್ರೋಜನ್ ವೇಸ್ಟಸನ್ನು ನೈಟ್ರೋಜನ್ ಕಂಪೌಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತದೆ. ಸೊ ಅದನ್ನು ಅಗೇನ್ ಕೂಡ ಯೂಸ್ ಮಾಡ್ಬೋದು. ಸೊ ಏನಾಗುತ್ತೆ ಅಂದರೆ, ಈಗ ಮಣ್ಣಲ್ಲಿರುವಂತಹ ನೈಟ್ರೋಜನನ್ನು ಸಸ್ಯಗಳು ಹೀರಿಕೊಂಡು, ಅಂದರೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅದು ನೈಟ್ರೋಜನ್ ಕಂಪೌಂಡನ್ನು ಕನ್ವರ್ಟ್ ಮಾಡುತ್ತೆ. ಕಂಪೌಂಡನ್ನು ಕನ್ವರ್ಟ್ ಮಾಡೋದಕ್ಕೆ ಅದನ್ನು ಸಸ್ಯಗಳು ಯೂಸ್ ಮಾಡ್ತವೆ. ಆ ಸಸ್ಯಗಳನ್ನಾಗಿರ್ಬೋದು ಅಥವಾ ಅದರಲ್ಲಿ ಬರುವ ಹಣ್ಣುಗಳನ್ನು, ಫ್ರೂಟ್ಸನ್ನಾಗಿರ್ಬೋದು ನಾವು ಕನ್ಸ್ಯೂಮ್ ಮಾಡಿದಾಗ ಅದು ನಮ್ಮ ಬಾಡಿಗೆ ಬರುತ್ತೆ. ಸೊ ನಮ್ಮ ಬಾಡಿಗೆ ನಾವು ಡೆತ್ ಆದಾಗ ಏನಾಗುತ್ತೆ, ಅಗೇನ್ ಬ್ಯಾಕ್ಟೀರಿಯಾ ಅದನ್ನು ಕನ್ವರ್ಟ್ ಮಾಡಿ ಮಣ್ಣಿಗೆ ಕೊಡುತ್ತೆ. ಸೊ ಏನಾಗುತ್ತೆ, ಇದೊಂದು ಸೈಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಮಣ್ಣಿಂದಲೇ ಬಂದದಂತ ಲಾಸ್ಟಿಗೆ ಮಣ್ಣಿಗೆ ಹೋಗುತ್ತೆ. ಸೊ ಇದನ್ನು ನೈಟ್ರೋಜನ್ ಸೈಕಲ್ ಅಂತ ಹೇಳಿ ನಾವು ಕರಿತೇವೆ. ಸೊ ನೈಟ್ರೋಜನ್ ಸೈಕಲ್ ಇಲ್ಲಿ ಡಯಾಗ್ರಾಮನ್ನು ಕೂಡ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಈ ಸೈಕಲ್ ರನ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಯೂನಿಟ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಈ ಯೂನಿಟಲ್ಲಿ ನಾವು ಏನೆಲ್ಲ ಕಲಿತ್ವಿ ಅಂದರೆ, ಮೈಕ್ರೋಆರ್ಗಾನಿಸಮ್ ಆರ್ ಟೂ ಸ್ಮಾಲ್ ಆರ್ ನಾಟ್ ವಿಸಿಬಲ್ ಟು ದ ಅನ್ಏಡೆಡ್ ಐ. ಅಂದರೆ ಮೈಕ್ರೋ ಆರ್ಗಾನಿಸಮ್ ತುಂಬ ಚಿಕ್ಕದಾಗಿರುತ್ತೆ, ನಮ್ಮ ಏನಾಗಿರುತ್ತೆ ನಾರ್ಮಲ್ ಐಸ್ಗೆ ವಿಷನ್ಗೆ ಅದು ಕಾಣೋದಿಲ್ಲ. ದೇ ಕ್ಯಾನ್ ಲಿವ್ ಇನ್ ಆಲ್ ಕೈಂಡ್ಸ್ ಆಫ್ ಎನ್ವಿರಾನ್ಮೆಂಟ್ ರೇಂಜಿಂಗ್ ಫ್ರಮ್ ಐಸ್ ಕೋಲ್ಡ್ ಕ್ಲೈಮೇಟ್ ಟು ಹಾಟ್ ಸ್ಪ್ರಿಂಗ್ಸ್ ಆ್ಯಂಡ್ ಡೆಸರ್ಟ್ಸ್ ಟು ಮ್ಯಾಶನ್. ಎಲ್ಲ ರೀತಿಯಾದ ಎನ್ವೈರ್ಮೆಂಟಲ್ಲಿ ಈ ಮೈಕ್ರೋಆರ್ಗಾನಿಸಮ್ ಇರುತ್ತೆ. ಐಸ್ ಕೋಲ್ಡ್ ಕ್ಲೈಮೇಟ್ ಆಗಿರ್ಬೋದು, ಹಾಟ್ ಕ್ಲೈಮೇಟ್ ಆಗಿರ್ಬೋದು, ಮರುಭೂಮಿಯಲ್ಲಾಗಿರ್ಬೋದು, ಅದು ಜೌಗು ಪ್ರದೇಶ ಅಂತ ಏನೇ ಕರಿತೀವಿ ಅಂತಹ ಪ್ರದೇಶದಲ್ಲಿ ಕೂಡ ಮೈಕ್ರೋಆರ್ಗಾನಿಸಮ್ ಏನಾಗುತ್ತೆ ಇರುತ್ತೆ, ಲಿವ್ ಆಗುತ್ತೆ. Microorganisms are found in air, water, in the bodies of the plants and animals. ಎಲ್ಲ ಕಡೆಯಲ್ಲಿ ನಾವು ಮೈಕ್ರೋಆರ್ಗಾನಿಸಮ್ ನೋಡ್ಬೋದು, ಗಾಳಿಯಲ್ಲಿ, ನೀರಲ್ಲಿ, ಫುಡ್ಡಲ್ಲಿ, ಎನಿಮಲ್ಸಲ್ಲಿ, ಪ್ಲ್ಯಾಂಟ್ಸಲ್ಲಿ. ಸೊ ಮೈಕ್ರೋಆರ್ಗಾನಿಸಮ್ ಯುನಿಸೆಲ್ಯುಲರ್ ಕೂಡ ಆಗಿರ್ಬೋದು, ಮಲ್ಟಿಸೆಲ್ಯುಲರ್ ಕೂಡ ಆಗಿರ್ಬೋದು. ಮೈಕ್ರೋಆರ್ಗಾನಿಸಮ್ ಇನ್ಕ್ಲೂಡ್ ಅಂದರೆ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಆ್ಯಂಡ್ ಸಮ್ ಆಲ್ಗೆ. ಇದು ಬೇಸಿಕ್ ಕ್ಲಾಸಿಫಿಕೇಶನ್ ಮೈಕ್ರೋಆರ್ಗಾನಿಸಮ್. ದೆನ್ ವೈರಸ್ ಕೂಡ ಮೈಕ್ರೋಆರ್ಗಾನಿಸಮ್. ವೈರಸ್ ಡಿಫ್ರೆಂಟ್ ಫ್ರಮ್ ಅಬೌವ್ ಮೆನ್ಷನ್ ಲಿವಿಂಗ್ ಆರ್ಗಾನಿಸಮ್ ಆರ್ ಕನ್ಸಿಡರ್ಡ್ ಮೈಕ್ರೋಬ್ಸ್. ಸೊ ಇದು ಬೇರೆ ಮೈಕ್ರೋಆರ್ಗಾನಿಸಮಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದು ಅವು ರಿಪ್ರೊಡ್ಯೂಸ್ ಆಗೋದು ಇನ್ಸೈಡ್ ದ ಹ್ಯೂಮನ್ ಆರ್ಗಾನಿಸಮ್, ಆ್ಯಂಡ್ ವೈರಸ್ಗೆ ಯಾವುದೇ ಸೆಲ್ ಇಲ್ಲ. ವೈರಸ್ ಆರ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಅದರ್ ಮೈಕ್ರೋಆರ್ಗಾನಿಸಮ್. ದೇ ರೀಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಹೋಸ್ಟ್ ಆರ್ಗಾನಿಸಮ್, ಬ್ಯಾಕ್ಟೀರಿಯಂ, ಪ್ಲ್ಯಾಂಟ್ ಆರ್ ಎನಿಮಲ್ ಸೆಲ್. ಅದು ಹೀಗೆ ಹೇಳಿರುವಂಥದ್ದು, ಅದು ರೀಪ್ರೊಡ್ಯೂಸ್ ಆಗೋದು ಓನ್ಲಿ ಇನ್ಸೈಡ್ ದ ಹೋಸ್ಟ್ ಆರ್ಗಾನಿಸಮ್. Some microorganisms are useful for commercial production of medicines and alcohol. ಕೆಲವೊಂದು ಮೈಕ್ರೋಆರ್ಗಾನಿಸಮನ್ನು ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾರೆ, ಅಥವಾ ಮೆಡಿಸಿನ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾರೆ. ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಮೆಡಿಸಿನ್, ಇಂಡಸ್ಟ್ರಿಯಲ್ಲೆಲ್ಲ ಮೆಡಿಸಿನ್ ಏನು ಪ್ರೊಡಕ್ಷನ್ ಮಾಡ್ತಾರೆ ಅದರಲ್ಲಿ ಮೈಕ್ರೋಆರ್ಗಾನಿಸಮ್ ಯೂಸ್ ಮಾಡ್ತಾರೆ. ಆಲ್ಕೋಹಾಲ್ ಪ್ರಿಪ್ರೇಷನಲ್ಲಿ ಕೂಡ ಮೈಕ್ರೋಆರ್ಗಾನಿಸಮನ್ನು ಯೂಸ್ ಮಾಡ್ತಾರೆ. Some microorganisms decompose the organic waste and dead plants and animals into simple substance and clean up the environment. ಮಣ್ಣಲ್ಲಿರುವಂಥ ನಾವು ವೇಸ್ಟನ್ನೆಲ್ಲ ಮಣ್ಣಿಗೆ ಹಾಕಿದಾಗ, ಸಸ್ಯಗಳ ವೇಸ್ಟ್ ಆಗಿರ್ಬೋದು ಅಥವಾ ತರಕಾರಿಗಳ ವೇಸ್ಟನ್ನೆಲ್ಲ ಹಾಕಿದಾಗ ಮಣ್ಣಲ್ಲಿರುವ ಮೈಕ್ರೋಆರ್ಗಾನಿಸಮ್ ಅದನ್ನು ಯೂಸ್ಫುಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡುತ್ತೆ, ಮ್ಯಾನ್ಯೂರಾಗಿ ಕನ್ವರ್ಟ್ ಮಾಡುತ್ತೆ. ಆದರೆ ಪ್ಲಾಸ್ಟಿಕ್ ಅದನ್ನೆಲ್ಲ ಕನ್ವರ್ಟ್ ಮಾಡೋದಿಲ್ಲ. ಬಿಕಾಸ್ ಮೈಕ್ರೋಆರ್ಗಾನಿಸಮ್ ಪ್ಲಾಸ್ಟಿಕ್ಕನ್ನು ಕನ್ವರ್ಟ್ ಮಾಡೋದಿಲ್ಲ. ಸೊ ನಾವು ಪ್ಲಾಸ್ಟಿಕನ್ನು ಬಿಸಾಡಬಾರ್ದು ಅಂತ ಹೇಳ್ತೇವೆ, ಬಿಕಾಸ್ ಪ್ಲಾಸ್ಟಿಕ್ ಡಿಕಂಪೋಸ್ ಆಗೋದಿಲ್ಲ. ಸೊ ದಟ್ಸ್ ವೈ ಏನು ಮಾಡಬಾರ್ದು, ಪ್ಲಾಸ್ಟಿಕನ್ನೆಲ್ಲ ಹೊರಗಡೆ ಬಿಸಾಡಬಾರ್ದು. ಬಟ್ ಈ ಎನಿಮಲ್ಸ್ ಆಗಿರ್ಬೋದು ಅಥವಾ ತರಕಾರಿಗಳ ವೇಸ್ಟ್ ಆಗಿರ್ಬೋದು, ಫುಡ್ ವೇಸ್ಟ್, ಅದನ್ನೆಲ್ಲ ಬಿಸಾಡಿದ್ರೆ ಅದು ಯೂಸ್ಫುಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ. Protozoans cause serious diseases like dysentery and malaria. ಸೊ ಪ್ರೊಟೋಜೋದಿಂದ ಆಗುವಂತಹ ಡಿಸೀಸ್ ಡಿಸೆಂಟ್ರಿ ಮತ್ತು ಮಲೇರಿಯಾ. ಸೊ ಮೈಕ್ರೋಆರ್ಗಾನಿಸಮ್ ಫುಡ್ಡಲ್ಲಿ ಆಗುತ್ತೆ. ಸೊ ಫುಡ್ ಪಾಯ್ಸನಿಂಗನ್ನು ಕಾಸ್ ಮಾಡುತ್ತೆ. Some microorganisms reside in the root nodules and leguminous plants. They can fix nitrogen from air into soil, increase the soil fertility. ಮಣ್ಣಲ್ಲಿ ಬೇರ್ಗಳಲ್ಲಿರುವಂತಹ ನೈಟ್ರೋಜನ್ ಏನು ಮಾಡುತ್ತೆ, ಲೆಗ್ಯುಮಿನಸ್ ಪ್ಲ್ಯಾಂಟ್ಸಲ್ಲಿ ಈ ಬೇರಲ್ಲಿ ರೈಬೋಜಿಯಮ್ ಇರುತ್ತೆ, ಅದು ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಸಾಯಿಲ್ ಫರ್ಟಿಲಿಟಿ ಇದರಿಂದ ಇನ್ಕ್ರೀಸ್ ಆಗುತ್ತೆ.
Some bacteria present in the soil fix nitrogen from the atmosphere and convert into nitrogen compound. ಈಗಲೇ ಹೇಳಿರುವಂತೆ ರೈಬೋಜಿಯಮ್ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ, ಅದನ್ನು ನೈಟ್ರೋಜನ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡುತ್ತೆ. Certain bacteria convert compound of nitrogen present in the soil into nitrogen gas which is released in the atmosphere. Thank you for watching this video. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.